ಸೊ ಹಾಯ್, ಈ ವಿಡಿಯೋದಲ್ಲಿ ನಾನು ಇವತ್ತು ಸ್ಪರ್ಧಾ ವಿಜೇತಾದ ಮೇ ತಿಂಗಳ 2022ರ ಮೇ ತಿಂಗಳ ಟಾಪ್ 30 ಕ್ವಶನ್ಸನ್ನು ಕ್ವಿಕ್ ರಿವಿಷನ್ ಮೆಥಡಲ್ಲಿ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಎಕ್ಸ್ಪ್ಲನೇಷನ್ ವೈಡ್ ಆಗಿರುತ್ತೆ. ನೋಡಿ, ಕರೆಂಟ್ ಅಫೇರ್ಸ್ ಬರೀ ನಾನು ಬೇರೆ ಚಾನಲಲ್ಲಿ ನೋಡಿದ್ದೆ, ಒಂದು ಕ್ವಶನ್ ಬಂತಂದರೆ ಅದು ಕ್ವಶನ್ ಓದ್ಬಿಟ್ಟು ಆನ್ಸರ್ ಮಾಡಿಬಿಟ್ಟು ನೆಕ್ಸ್ಟ್ ಕ್ವಶನ್ ಹೋಗ್ತಾರೆ. ಬಟ್ ಕರೆಂಟ್ ಅಫೇರ್ಸ್ ಓದೋ ಅಕ್ಯುರೇಟ್ ಮೆಥಡ್ ಅಂದರೆ ನೀವು ಅದ್ರ ಬಗ್ಗೆ ಡೀಟೇಲಾಗಿ ತಿಳ್ಕೊಂಡಿರಬೇಕು. ನಾಟ್ ಜಸ್ಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್, ಬಟ್ ನಿಮಗೆ ಅದು ಲಾಂಗ್ ಟೈಮಲ್ಲಿ ನೆನಪಿರೋ ಹಾಗೆ ಓದಬೇಕು. ಸೊ ಅದಕ್ಕೆ ನಿಮಗೆ ಅದ್ರ ಬ್ಯಾಕ್ಗ್ರೌಂಡ್ ಏನಿದೆ ಅದು ಅದ್ರ ಬಗ್ಗೆ ನಾಲೆಜ್ ಇರಬೇಕು. ಸೊ ಹಾಗಾಗಿ ನಾನು ಇದರಲ್ಲಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಜಾಸ್ತಿ ಕೊಟ್ಟಿದ್ದೀನಿ. ಸೊ ನಾವು ವಿತೌಟ್ ಡಿಲೇಯಿಂಗ್ ವಿಲ್ ಗೆಟ್ ಸ್ಟಾರ್ಟೆಡ್. ದ ಫಸ್ಟ್ ಕ್ವಶನ್ ಈಸ್, ಅಂತಾರಾಷ್ಟ್ರೀಯ ಮಾತೃಭೂಮಿ ದಿನದ ಧ್ಯೇಯ ವ್ಯಾಖ್ಯೆ ಏನಾಗಿತ್ತು? ಸೊ ನಾನು ಆಪ್ಷನ್ಸ್ ಓದೋದಿಲ್ಲ, ಆಪ್ಷನ್ಸ್ ನೀವೇ ಓದ್ಕೊಳ್ಳಿ. ನಾನು ರೈಟ್ ಆನ್ಸರ್ ಅಷ್ಟೇ ಮಾರ್ಕ್ ಮಾಡ್ತಾ ಹೋಗ್ತೀನಿ. ಸೊ ರೈಟ್ ಆನ್ಸರು ಇನ್ವೆಸ್ಟ್ ಇನ್ ಅವರ್ ಪ್ಲ್ಯಾನೆಟ್. ಫಸ್ಟ್ ಕ್ವಶನ್ ಇದರಲ್ಲಿ, ಅಂತಾರಾಷ್ಟ್ರೀಯ ಮಾತೃಭೂಮಿ ದಿನ ಯಾವಾಗ ಆಚರಣೆ ಮಾಡ್ತಾರೆ? ಏಪ್ರಿಲ್ 22. ಇದು ನೆನ್ಪಿಡೋಕ್ಕೆ ನನ್ನ ಹತ್ರ ಒಂದು ಟ್ರಿಕ್ ಇದೆ ನೋಡಿ. ನಾವು ಭೂಮಿಯನ್ನು ಯಾವಾಗಲೂ ಎರಡೆರಡು ಪೀಸಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ಭೂಮಿಯನ್ನು ಯಾವಾಗಲೂ ಎರಡೆರಡು ಪೀಸಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಪೀಸ್ ಅಂದರೆ ಏಪ್ರಿಲಲ್ಲಿ ಪಿ ಬರುತ್ತಲ್ಲ, ಸೊ ಆ ಥರ ನೆನ್ಪಿಡಿ. ಸೊ ಇವಾಗ ನೋಡಿ, ಸೊ ಇದ್ರ ಬ್ಯಾಕ್ಗ್ರೌಂಡ್ ಬಗ್ಗೆ ಮಾತಾಡೋಣ ನಾವು. ವಿಶ್ವದಲ್ಲೇ ಪ್ರಪ್ರಥಮವಾಗಿ ಒಂದು ಸಭೆ ನಡೀತು. ಪರಿಸರ ಸಂರಕ್ಷಣೆಗಾಗಿ ನಡೆದಂಥ ಸಭೆ ಅಂದರೆ 1972ರಲ್ಲಿ ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ನಡೆಯಿತು. ಇದು ಪರಿಸರ ಸಂರಕ್ಷಣೆಗಾಗಿ ನಡೆದಂಥ ಸಭೆ. ಇದಾದಮೇಲೆ 20 ವರ್ಷಕ್ಕೆ 1992ರಲ್ಲಿ ಭೂ ಶೃಂಗಸಭೆಗಳು ನಡೆಯೋಕ್ಕೆ ಸ್ಟಾರ್ಟ್ ಆಯಿತು. ಫಸ್ಟ್ ಭೂ ಶೃಂಗಸಭೆ ನಡೆಯುತ್ತಿಲ್ಲಿ, ಫಸ್ಟ್ ಅರ್ತ್ ಸಮಿಟ್. ಏನು ಭೂ ಶೃಂಗಸಭೆ ಅಂದರೆ, ನಾವು ಭೂಮಿಯನ್ನು ಜಾಗತಿಕ ತಾಪಮಾನದಿಂದ ಹೆಂಗೆ ಕಡಿಮೆ ಮಾಡ್ಬೋದು, ಭೂಮಿ ಮೇಲಿರುವಂತಹ ಏನು ನ್ಯಾಚುರಲ್ ರಿಸೋರ್ಸಸ್ಗಳು ಯಾವ ಥರ ಕಡಿಮೆ ಆಗ್ತಾ ಇದ್ದಾವೆ, ಡಿಫಾರೆಸ್ಟೇಷನ್ ಯಾಕೆ ಆಗ್ತಾಯಿದೆ ಜಾಸ್ತಿ, ಇವುಗಳಿಗೆಲ್ಲ ಏನು ಮಾಡ್ತಾರೆ, ಈ ಸಮಿಟ್ಗಳನ್ನು ನಡೆಸಿ ವಿಶ್ವದಲ್ಲಿರುವಂತಹ ಬೇರೆ ಬೇರೆ ಕಂಟ್ರಿಗಳಲ್ಲಿರುವಂತಹ ಎಕ್ಸ್ಪರ್ಟ್ಸ್ಗಳನ್ನು, ಪರಿಸರ ಸಂರಕ್ಷಣವಾದಿಗಳನ್ನು ಕರೆದು ಸಭೆ ನಡೆಸ್ತಾರೆ. ಸಭೆ ನಡೆಸ್ಬಿಟ್ಟು ಏನು ಮಾಡ್ತಾರೆ, ಇವುಗಳಿಗೆ ಪ್ರಾಬ್ಲಮ್ ಏನು, ಇವುಗಳಿಗೆ ಸೊಲ್ಯೂಷನ್ ಏನು ಅಂತ ಹೇಳಿ ಸೊಲ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಸೊಲ್ಯೂಷನ್ಗಳನ್ನು ಫೈಂಡ್ ಔಟ್ ಮಾಡಿಬಿಟ್ಟು ಬೇರೆ ದೇಶಗಳಿಗೂ ಇಂಪ್ಲಿಮೆಂಟ್ ಮಾಡೋ ಹಾಗೆ ತಿಳಿಸ್ತಾರೆ. ಫೈನಲಿ ನಮ್ಮ ಅರ್ಥನ್ನು ಸಂರಕ್ಷಣೆ ಮಾಡೋದು, ಭೂಮಿಯನ್ನು ಸಂರಕ್ಷಣೆ ಮಾಡೋದು, ನಮ್ಮ ಭೂಮಿ ಅಷ್ಟೇ ಅಲ್ಲ ಪರಿಸರ ಕೂಡ ಸಂರಕ್ಷಣೆ ಮಾಡೋ ಕೆಲಸವನ್ನು ಇವರು ಮಾಡ್ತಾರೆ. ಸೊ ಈ ಥರ ಪ್ರತಿ 10 ವರ್ಷಕ್ಕೊಮ್ಮೆ ಭೂ ಶೃಂಗಸಭೆಗಳು ನಡೀತವೆ. ಈ ಫಸ್ಟ್ ಭೂ ಶೃಂಗಸಭೆ ನಡೆದಿದ್ದು 1992ರಲ್ಲಿ ಬ್ರಾಜಿಲ್ನ ರಿಯೋ ಡಿ ಜನೈರೋ ಅಲ್ಲಿ. ಅದಾದಮೇಲೆ 10 ವರ್ಷ ಆದಮೇಲೆ 2002ರಲ್ಲಿ ಸೌತ್ ಆಫ್ರಿಕಾದ ಜೋಹಾನ್ಸ್ಬರ್ಗಲ್ಲಿ ನಡೀತು. ನೆಕ್ಸ್ಟ್ 2012ರಲ್ಲಿ ಇನ್ನೂ 10 ವರ್ಷ ಆದಮೇಲೆ ಇದು ಎಲ್ಲಿ ನಡೀತು, ರಿಯೋ ಡಿ ಜನೈರೋ ಅಲ್ಲೇ ನಡೀತು ಮತ್ತೆ. ಸೊ ಇವಾಗ ಫೋರ್ತ್ ಅರ್ತ್ ಸಮಿಟ್ ಇದೆ, ಅದು ಇಂಪಾರ್ಟೆಂಟು. 2022ಅಲ್ಲಿ ಫೋರ್ತ್ ಅರ್ತ್ ಸಮಿಟ್ ಆಗ್ತದೆ. ಇದು ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ ಸಿಟಿಯಲ್ಲಿ ಆಗ್ತದೆ. ಇವಾಗ ಈ ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ ಸಿಟಿನ ಯಾಕೆ ತೊಗೊಂಡ್ರು? ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ ಸಿಟಿ ಈಸ್ ನೋನ್ ಟು ಬಿ ದಿ ಗ್ರೀನೆಸ್ಟ್ ಸಿಟಿ ಆಫ್ ವರ್ಲ್ಡ್. ಗ್ರೀನೆಸ್ಟ್ ಸಿಟಿ ಆಫ್ ವರ್ಲ್ಡ್ ಅಂದರೆ ಅಲ್ಲಿ ಬರೀ ಗಿಡ ಮರಗಳೇ ಇದ್ದಾವೆ ಅಂತ ಅರ್ಥ ಅಲ್ಲ. ಇದ್ರ ಮೀನಿಂಗು ನೋಡಿ, ಆ ಕಂಟ್ರಿಯಲ್ಲಿ ನಮ್ಮ ಕಂಟ್ರಿಯಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲೆ ಡಿಪೆಂಡ್ ಆದರೆ ಟ್ರಾನ್ಸ್ಪೋರ್ಟೇಷನ್ಗೆ ಅಲ್ಲಿ ಏನು ಮಾಡ್ತಾರೆ, ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಯೂಸ್ ಮಾಡ್ತಾರೆ. ಆಮೇಲೆ ರಿನ್ಯೂವೇಬಲ್ ಎನರ್ಜಿಯನ್ನು ಯೂಸ್ ಮಾಡ್ತಾರೆ. ನಾವು ನಮ್ಮ ದೇಶದಲ್ಲಿ ಸ್ಟ್ರೀಟ್ ಲೈಟ್ ನೋಡ್ತಾ ಇರ್ಬೋದು, ಬಲ್ಬನ್ನು ಯೂಸ್ ಮಾಡಿದರೆ ಅವ್ರು ಏನು ಮಾಡ್ತಾರೆ, ಸೋಲಾರ್ ಪ್ಯಾನಲ್ಸನ್ನು ಯೂಸ್ ಮಾಡಿಬಿಟ್ಟು ಸ್ಟ್ರೀಟ್ ಲೈಟ್ಗಳನ್ನು ಯೂಸ್ ಮಾಡ್ತಾರೆ. ಸೊ ಈ ಥರ ಗ್ರೀನೆಸ್ಟ್ ಸಿಟಿ. ಸೊ ಆಬ್ವಿಯಸ್ಲಿ ಯಾರೇ ಆಗಿರ್ಬೋದು, ನಾವಾಗಿರ್ಬೋದು, ನೀವಾಗಿರ್ಬೋದು, ಈ ಥರ ಅತಿ ಕಡಿಮೆ ಪೊಲ್ಯೂಷನ್ ಇರುವಂಥ ಜಾಗದಲ್ಲಿ ನಾವು ಲಿವಿಂಗ್ ಮಾಡೋಕ್ಕೆ ಇಷ್ಟಪಡ್ತೀವಿ. ಸೊ ಹೀಗಾಗಿ ಇದ್ರ ಬಗ್ಗೆ ಜನರಿಗೆ ತಿಳಿಸಲು, ಈ ಸಿಟಿ ಬಗ್ಗೆ ಜನರಿಗೆ ತಿಳಿಸಲು ಮತ್ತು ಇದೇ ಸಿಟಿ ಹಾಗೆ ಬೇರೆ ಸಿಟಿಗಳು ಡೆವಲಪ್ ಆಗಬೇಕನ್ನೋ ಉದ್ದೇಶದಿಂದ ಇಂಗ್ಲೆಂಡ್ನ ಮ್ಯಾಂಚೆಸ್ಟರ್ ಸಿಟಿಯನ್ನು ಈ ಸರ್ತಿ ಆಯ್ಕೆ ಮಾಡಿದ್ದಾರೆ. ಯಾವುದಕ್ಕೆ? ಅರ್ತ್ ಸಮಿಟ್ಗೆ ಮಾಡಿದರು. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವಶನು. 2021ರ ಸಾಲಿನ ಚಾಂಪಿಯನ್ ಆಫ್ ಅರ್ತ್ ಜೀವಮಾನ ಸಾಧನ ಪ್ರಶಸ್ತಿ ಯಾರಿಗೆ ದೊರೆತಿದೆ? ಫಸ್ಟ್ ಆಫ್ ಆಲ್ ಚಾಂಪಿಯನ್ ಆಫ್ ಅರ್ತ್ ಯಾರು ಕೊಡ್ತಾರೆ ನೋಡೋಣ. ನೀವು ಆಪ್ಷನ್ಸ್ ನೋಡ್ಕೊತಾ ಇರಿ. ಚಾಂಪಿಯನ್ ಆಫ್ ಅರ್ತ್ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟಲ್ ಪ್ರೋಗ್ರಾಮ್ ಕೊಡುತ್ತೆ. ಸೊ ಯಾಕೆ ಕೊಡುತ್ತೆ ಮತ್ತು ಯಾರಿಗೆ ಕೊಡುತ್ತೆ ಅದ್ರ ಬಗ್ಗೆ ನೋಡೋಣ. ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಯಾರಿಗೆ ಕೊಡುತ್ತೆ ಅಂದರೆ, ನೋಡಿ, ಯಾವ ವ್ಯಕ್ತಿ ಅವನ ಜೀವಮಾನದಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿದ್ದಾನೆ, ಯಾವುದಕ್ಕೆ? ಪರಿಸರ ಸಂರಕ್ಷಣೆಯಲ್ಲಿ, ಆಮೇಲೆ ಬಯೋಡೈವರ್ಸಿಟಿ ಕನ್ಸರ್ವೇಷನಲ್ಲಿ ಅಂದರೆ ಜೀವ ವೈವಿಧ್ಯತೆಯನ್ನು ಮೇಂಟೈನ್ ಮಾಡೋದ್ರಲ್ಲಿ ಅತಿ ಹೆಚ್ಚು ಕೆಲಸ ಯಾರು ಮಾಡಿದ್ದಾರೆ ಅಂತಹ ವ್ಯಕ್ತಿಗಳನ್ನು ಗುರುತಿಸಿ ಈ ಅವಾರ್ಡ್ಗಳನ್ನು ಕೊಡ್ತಾರೆ. ಈ ಸಲ ಕೊಟ್ಟಿರೋ ಅವಾರ್ಡ್ ಯಾರಿಗೆ ಹೋಗಿದೆ ಅಂದರೆ ಡೇವಿಡ್ ಅಟೆನ್ಬರೋ. ಸೊ ಇವ್ರು ಏನು ಮಾಡಿದರು? ಸೊ ಡೇವಿಡ್ ಅಟೆನ್ಬರೋ ಅವರು ತಮ್ಮ ಜೀವನ ಪೂರ್ತಿ ಪರಿಸರವನ್ನು ಹೇಗೆ ಸಂರಕ್ಷಣೆ ಮಾಡಬೇಕು, ನಾವು ಕ್ಲೈಮೇಟ್ ಚೇಂಜಿಂದ ನಮ್ಮ ಪರಿಸರನ ಹೇಗೆ ರಕ್ಷಣೆ ಮಾಡಬೇಕು, ಆಮೇಲೆ ನಮ್ಮ ಭೂಮಿ ಮೊದಲು ಯಾವ ಥರ ಇತ್ತು, ಈಗ ಏನೆಲ್ಲ ಚೇಂಜಸ್ ಆಗಿದೆ ನಮ್ಮ ಭೂಮಿಯಲ್ಲಿ, ಇದನ್ನು ಕೂಡ ಇವರು ಸ್ಟಡಿ ಮಾಡಿದರು. ಅದ್ರ ಬಗ್ಗೆ ಫೋಟೋಗಳನ್ನು ಕಲೆಕ್ಟ್ ಮಾಡಿದರು.
ಭೂಮಿಯಲ್ಲಿ ಬರ್ತಾ ಬರ್ತಾ ಯಾವ ಥರ ಚೇಂಜಸ್ ಆಗ್ತಾ ಇದೆ, ಆಮೇಲೆ ನಮ್ಮ ಗ್ಲೋಬಲ್ ವಾರ್ಮಿಂಗಲ್ಲಿ ಯಾವ ಥರ ಎಫೆಕ್ಟ್ ಆಗ್ತಾ ಇದೆ, ಇವ್ರು ಮಾಡಿರೋ ಕೆಲಸದಿಂದ ಏನಾಯಿತು, ಸೊ ಇವರು ಇದ್ರ ಬಗ್ಗೆ ರಿಸರ್ಚ್ ಮಾಡಿಬಿಟ್ಟು ಅದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಗೌರ್ಮೆಂಟಿಗೆ ಕೊಡ್ತಾರೆ. ಗೌರ್ಮೆಂಟ್ ಇದ್ರ ಬಗ್ಗೆ ಕಾಳಜಿ ವಹಿಸುತ್ತೆ. ಸೊ ಇದಲ್ದೇ ಇವರು ಇನ್ನೊಂದು ಕೆಲಸ ಏನು ಮಾಡಿದ್ರು ಅಂದರೆ, ಒಂದು 50 ವರ್ಷದ ಹಿಂದೆ ಇವರು ತಿಮಿಂಗಲಗಳ ಸಂಖ್ಯೆ ಎಷ್ಟಿದೆ ಅಂತ ಹೇಳಿ ರೆಕಾರ್ಡ್ ಕ್ರಿಯೇಟ್ ಮಾಡಿದರು. ತಿಮಿಂಗಲಗಳ ಸಂಖ್ಯೆ ಎಷ್ಟಿದೆ ಅಂತ ಹೇಳಿಬಿಟ್ಟು ಈ ತಿಮಿಂಗಲಗಳು ಎಕ್ಸ್ಟೆಂಟ್ ಯಾಕೆ ಆಗ್ತಾ ಇದ್ದಾವೆ ಅನ್ನೋದು ಕೂಡ ಇವರು ತಮ್ಮ ರಿಪೋರ್ಟಲ್ಲಿ ಕೊಟ್ಟಿದ್ರು ಗೌರ್ಮೆಂಟ್ಗೆ. ಆಮೇಲೆ ಇದು ಕೊಟ್ಟಿರೋದ್ರಿಂದ ಗೌರ್ಮೆಂಟ್ಗೆ ಏನಾಯಿತು, ಗೌರ್ಮೆಂಟ್ಗೆ ಅವೇರ್ನೆಸ್ ಬಂತು ಇದ್ರ ಬಗ್ಗೆ, ತಿಮಿಂಗಲಗಳಿಗೆ ಸಂರಕ್ಷಣೆ ಮಾಡಬೇಕಂತ ಅನ್ನೋ ಏನಾಯಿತು ಗೌರ್ಮೆಂಟಿಗೆ ರಿಯಲೈಸ್ ಆಯಿತು. ಸೊ ಇದರಿಂದ ತಿಮಿಂಗಲಗಳ ಸಂರಕ್ಷಣೆ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಫೈನಲಿ ತಿಮಿಂಗಲಗಳ ಸಂರಕ್ಷಣೆ ಮಾಡಿ ಇವತ್ತು ಅತಿ ಹೆಚ್ಚು ತಿಮಿಂಗಲಗಳನ್ನು ನೀವೇನು ಸಮುದ್ರದಲ್ಲಿ ಕಾಣ್ಬೋದು. ಈ ಥರ ಕೆಲಸ ಮಾಡಿರೋದ್ರಿಂದ ಇವರ ಜೀವನ ಪೂರ್ತಿ ಇದೇ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ಇವ್ರ ಕಾಂಟ್ರಿಬ್ಯೂಷನನ್ನು ಐಡೆಂಟಿಫೈ ಮಾಡಿಬಿಟ್ಟು ಗೌರ್ಮೆಂಟ್ ಆಫ್ ಇದು ಏನು ಮಾಡ್ತು, UNEP ಇವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ಕೊಡ್ತು, ಚಾಂಪಿಯನ್ ಆಫ್ ಅರ್ತ್ ಅನ್ನೋ. ಇಷ್ಟು ನೆನ್ಪಿಡಬೇಕು. ಥರ್ಡ್ ಕ್ವಶನು, ಜಾಗತಿಕ ಆಯುಷ್ ಹೂಡಿಕೆ ಮತ್ತು ನಾವೀನ್ಯತಾ ಶೃಂಗಸಭೆ ಎಲ್ಲಿ ಜರುಗಿತು? ಓಕೆ, ನಾನು ಫಸ್ಟ್ ಒಂದು ಪಾಯಿಂಟ್ ಕ್ಲಿಯರ್ ಮಾಡ್ತೀನಿ. ಇದು ರೈಟ್ ಆನ್ಸರು ಗುಜರಾತ್. ನೋಡಿ, ಯಾವುದೇ ಒಂದು ಸಮಾವೇಶ ನಡೀತಾ ಇದೆ ಅಂದರೆ ಅದರದ್ದು ಮೂಲ ಉದ್ದೇಶ ಏನಿರುತ್ತೆ ಅಂದರೆ, ಒಂದು ಪ್ರಾಡಕ್ಟನ್ನು ಎಕ್ಸಿಬಿಟ್ ಮಾಡ್ತಾರೆ, ಅಲ್ಲಿ ಅತಿ ಬೇರೆ ಬೇರೆ ದೇಶದ ಬೇರೆ ಬೇರೆ ಸ್ಟೇಟ್ನ ಎಕ್ಸ್ಪರ್ಟ್ಗಳು, ಗೌರ್ಮೆಂಟ್ ಲೀಡರ್ಸ್ಗಳು ಬಂದಿರ್ತಾರೆ. ಅವರಿಗೆ ಈ ಪ್ರಾಡಕ್ಟ್ ಬಗ್ಗೆ ತಿಳಿಸ್ತಾರೆ ಹೆಂಗೆ ವರ್ಕ್ ಮಾಡುತ್ತೆ ಅಂತ ಹೇಳಿಬಿಟ್ಟು. ಸೊ ಈ ಜನರು ಏನಾದರೂ ಈ ಪ್ರಾಡಕ್ಟ್ ಬಗ್ಗೆ ಇಂಟ್ರೆಸ್ಟ್ ಬಂದುಬಿಟ್ಟು ಅವ್ರಿಗೆ ಈ ಪ್ರಾಡಕ್ಟ್ ಖರೀದಿ ಮಾಡಲು ಮುಂದಾದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆ ಅವ್ರು ಏನು ಮಾಡ್ತಾರೆ, ಒಂದು ಅಗ್ರಿಮೆಂಟನ್ನು ಸೈನ್ ಮಾಡ್ತಾರೆ. ಇದು ಒಂದು ಯಾವುದೇ ಸಮಾವೇಶ ಇರಲಿ ಅದ್ರ ಹಿಂದಿರೋ ಮೂಲ ಉದ್ದೇಶ. ಸೊ ಇದೇ ಥರ ಇಲ್ಲಿ ಏನಾಯಿತು, ಆಯುಷ್ ಹೂಡಿಕೆ ಮತ್ತು ನಾವೀನ್ಯತಾ ಶೃಂಗಸಭೆ ನಡೀತು. ಅಂದರೆ ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತು, ಆಯುಷ್ ಬಗ್ಗೆ ಜನರಿಗೆ ಪರಿಚಯ ಮಾಡಿಸ್ತು. ಆಯುಷ್ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಆಯುರ್ವೇದಿಕ್, ಯುನಾನಿ, ಸಿದ್ಧ, ಹೋಮಿಯೋಪ್ಯಾಥಿ ಇವೆಲ್ಲ ಪಾರಂಪರಿಕ ಔಷಧಿ ಪದ್ಧತಿಗಳು. ನೀವು ನೋಡಿರ್ಬೋದು ಹಳೆ ಕಾಲದಲ್ಲಿ ಪ್ರಾಚೀನ ಹಿಸ್ಟ್ರಿ ಓದಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ. ಅಲ್ಲಿ ಜನರು ಏನು ಮಾಡ್ತಾಯಿದ್ರು, ಗಿಡಮೂಲಿಕೆಗಳಿಂದ ಯೋಗ ಪ್ರಾಕ್ಟೀಸ್ ಮಾಡಿಸ್ಬಿಟ್ಟು, ಧ್ಯಾನದಿಂದ, ಆಮೇಲೆ ಮಸಾಜ್ ಮಾಡಿಬಿಟ್ಟು ಕೂಡ ಕೆಲವೊಂದು ಡಿಸೀಸ್ಗಳನ್ನು ಕ್ಯೂರ್ ಮಾಡ್ತಾಯಿದ್ರು. ಸೊ ಆ ಸಿಸ್ಟಮನ್ನು ಅತಿ ಹೆಚ್ಚು ಇನ್ನೂ ಸ್ಟ್ರೆಂಥನ್ ಮಾಡಿಬಿಟ್ಟು ಬೇರೆ ದೇಶಕ್ಕೆಲ್ಲ ಅದರ ವ್ಯಾಲ್ಯೂ, ಅದರ ಪದ್ಧತಿಯನ್ನು ತಿಳಿಸೋದು ಇದ್ರ ಮೂಲ ಉದ್ದೇಶ ಈ ಸಮಾವೇಶದ್ದು. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಇಲ್ಲಿ 3 ರಿಂದ 4 ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದರು. ಬಟ್ ಬಿಯಾಂಡ್ ದೇರ್ ಎಕ್ಸ್ಪೆಕ್ಟೇಷನ್ 9,000 crore ಏನು ಇನ್ವೆಸ್ಟ್ಮೆಂಟ್ ಬಂತು ಆ ದಿವಸ, ಆ ಸಮಾವೇಶ ದಿವಸ. ಸೊ ಹೀಗೆ ಈ ಸಮಾವೇಶದ ಮೂಲ ಉದ್ದೇಶ. ಮತ್ತೊಂದು ಈ ಸಮಾವೇಶದ ಇನ್ನೊಂದು ಇಂಪಾರ್ಟೆಂಟ್ ಔಟ್ಕಮ್ ಅಂದರೆ, ಸೊ ಈ ಸಮಾವೇಶದಲ್ಲಿ ಏನಾಯ್ತಂದರೆ ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸಿನ್, ಗ್ಲೋಬಲ್ ಸೆಂಟರ್ ಫಾರ್ ಟ್ರೆಡಿಷನಲ್ ಮೆಡಿಸಿನ್ ಅಂದರೆ ಈ ಪಾರಂಪರಿಕ ಔಷಧಿಗಳ ಬಗ್ಗೆ ಅಧ್ಯಯನ ಮಾಡಲು ರಿಸರ್ಚ್ ಸೆಂಟರು, ಎಕ್ಸ್ಪೆರಿಮೆಂಟ್ ಸೆಂಟರ್ ಓಪನ್ ಆಯಿತು. ಎಲ್ಲಿ? ಗುಜರಾತ್ನಲ್ಲಿ. ಇದು ಕೂಡ ನೆನ್ಪಿಡಿ ನೀವು. ನೆಕ್ಸ್ಟ್, ಈ ಆಪ್ತ ಸಮಾಲೋಚನೆ ಸೇವೆಯಲ್ಲಿ ಕರ್ನಾಟಕ ರಾಜ್ಯ ಯಾವ ಸ್ಥಾನ ಪಡೆದಿದೆ? ಸೊ ಇದು ರೈಟ್ ಆನ್ಸರು ಥರ್ಡು. ಫಸ್ಟ್ ಸ್ಟೇಟ್ ಯಾವ್ದು ಪಡ್ಕೊಂಡಿದೆ ಅಂದರೆ ಆಂಧ್ರ ಪ್ರದೇಶ, ಸೆಕೆಂಡು ವೆಸ್ಟ್ ಬೆಂಗಾಲ್. ಇವಾಗ ನೋಡೋಣ ಈ ಆಪ್ತ ಸಮಾಲೋಚನೆ ಅಂದರೆ ಏನು. ನೋಡಿ, ಇದು ಜಾರಿಗೆ ಬಂದಿದ್ದು ಕೋವಿಡ್ ಟೈಮಲ್ಲಿ ಜಾರಿಗೆ ಬಂತು. ಮೇ ಬಿ 2020ಯಲ್ಲಿ ಜಾರಿಗೆ ಬಂತು ಅನಿಸುತ್ತೆ ಇದು. ಈ ಆಪ್ತ ಸಮಾಲೋಚನೆ ಅಂದರೆ ಟೆಲಿ ಕನ್ಸಲ್ಟೆನ್ಸಿ. ಇಲ್ಲೇನಾಗುತ್ತೆ, ಒಂದು ವೆಬ್ಸೈಟ್ ಇರುತ್ತೆ. ಆ ವೆಬ್ಸೈಟಲ್ಲಿ ಭಾರತ ದೇಶದ ಎಕ್ಸ್ಪರ್ಟ್ ಡಾಕ್ಟರ್ಸ್ಗಳೆಲ್ಲ ರಿಜಿಸ್ಟರ್ ಮಾಡ್ಕೊತಾರೆ ಅವ್ರದವರು. ಆಮೇಲೆ ನಮಗೊಂದು ವೆಬ್ಸೈಟ್ ಇರುತ್ತೆ. ನಾವು ಈ ವೆಬ್ಸೈಟಲ್ಲಿ ನಮಗೆ ಏನಾದರೂ ಡಿಸೀಸ್ ಇದ್ದರೆ ನಾವಿವಾಗ ಇಮ್ಮಿಡಿಯೇಟ್ ಆಗಿ ಆ ವೆಬ್ಸೈಟನ್ನು ಓಪನ್ ಮಾಡಿಬಿಟ್ಟು ಈ ಎಕ್ಸ್ಪರ್ಟ್ ಡಾಕ್ಟರ್ ಏನು ರಿಜಿಸ್ಟರ್ ಮಾಡಿದ್ದಾರೆ ಅವ್ರ ಸಹಾಯ ಪಡಿಬೋದು. ನಮ್ಮ ಡಿಸೀಸ್ ಏನಿದೆ ಅದಕ್ಕೆ ಯಾವ ಥರದ ಟ್ರೀಟ್ಮೆಂಟ್ ತೊಗೋಬೇಕಂತನ್ನೆಲ್ಲ ಕನ್ಸಲ್ಟೇಷನ್ ಯಾರು ಮಾಡ್ತಾರೆ, ಈ ಡಾಕ್ಟರ್ಸ್ ನಮ್ಗೆ ಮಾಡ್ತಾರೆ. ನೋಡಿ, ಕೆಲವೊಂದು ಜನ, ಎಷ್ಟೋ ಹಳ್ಳಿ ಜನ, ಅವ್ರ ಹತ್ರ ದುಡ್ಡಿದ್ರೂ ಕೂಡ ಅವರಿಗೆ ಎಕ್ಸ್ಪರ್ಟ್ ಡಾಕ್ಟರ್ಗಳ ಏನು ಸರ್ವಿಸ್ ಸಿಗೋದಿಲ್ಲ. ಸೊ ಆ ಥರದೊಂದು ಕೊರತೆಯನ್ನು ಆ ಥರ ಕೊರತೆ ಇದು ನೀಗಿಸುತ್ತೆ. ಆಮೇಲೆ ನಿಮಗೆ ಯಾವಾಗ ಬೇಕು ಇಮ್ಮಿಡಿಯೇಟ್ಲಿ ಆವಾಗ ನೀವು ಈ ಪೋರ್ಟಲಲ್ಲಿ ಹೋಗ್ಬಿಟ್ಟು ಅವ್ರ ಸಹಾಯ ಪಡಿಬೋದು. ಈ ಥರ ಕರ್ನಾಟಕ ಅತಿ ಹೆಚ್ಚು ಸೇವೆಗಳನ್ನು ನೀಡುತ್ತು, 3ನೇ ಸ್ಥಾನದಲ್ಲಿದೆ. ನೆಕ್ಸ್ಟು, ಭಾರತೀಯ ಭೂಸೇನೆಯ 29ನೇ ಮುಖ್ಯಸ್ಥರಾಗಿ ಯಾರು ಆಯ್ಕೆಯಾಗಿದ್ದಾರೆ? ರೈಟ್ ಆನ್ಸರು ಮನೋಜ್ ಪಾಂಡೆ. ಮನೋಜ್ ಮುಕುಂದ್ ನರವಣೆ ಇವರು ಹೋಸಲ ಇದ್ದರು, ಇವ್ರ ಪ್ಲೇಸಿಗೆ ಮನೋಜ್ ಪಾಂಡೆ ಬಂದಿದ್ದಾರೆ. ಓಕೆ, ಇದು ನೆನ್ಪಿಡಬೇಕು. ಆಮೇಲೆ ಬಿ ಎಸ್ ರಾಜು ನಾನು ಇಲ್ಲಿ 2 ಕ್ವಶನ್ ಕವರ್ ಮಾಡಿದ್ದೀನಿ. ಇವರು ಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ, ಇವರು ಉಪಮುಖ್ಯಸ್ಥರಾಗಿ ಆಯ್ಕೆಯಾಗಿದ್ದಾರೆ.
ಇದು ಕೂಡ ನೆನ್ಪಿಡಿ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು, ಭಾರತೀಯ ಭೂಸೇನೆ ದಿನ ಅಂಥೇಳಿ ಯಾವಾಗ ಆಚರಿಸ್ತಾರೆ? ಜನವರಿ 15. ಓಕೆ. ಸೊ ನೆಕ್ಸ್ಟ್ ಕ್ವಶನ್ನು, ನೀತಿ ಆಯೋಗದ 3ನೇ ಉಪಾಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ನೀತಿ ಆಯೋಗದ 3ನೇ ಉಪಾಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಸೊ ರೈಟ್ ಆನ್ಸರು ಸುಮನ್ ಕೆ ಬೇರಿ. ಫಸ್ಟ್ ಉಪಾಧ್ಯಕ್ಷರು ಯಾರಿದ್ರು? ಅರವಿಂದ್ ಪನಗರಿಯಾ. ಸೆಕೆಂಡು ರಾಜೀವ್ ಕುಮಾರ್. ಇವಾಗ ಥರ್ಡು ಸುಮನ್ ಬೇರಿ. ನೀತಿ ಆಯೋಗ ಯಾವಾಗ ಜಾರಿ ಬಂತು? 2015 ಪ್ಲಾನಿಂಗ್ ಕಮಿಷನನ್ನು, ಯೋಜನಾ ಆಯೋಗನ ರಿಪ್ಲೇಸ್ ಮಾಡ್ತಿದ್ದು ನೀತಿ ಆಯೋಗ 2015ನಲ್ಲಿ ಜಾರಿ ಬಂತು. ಪ್ಲಾನಿಂಗ್ ಕಮಿಷನ್ 1950ರಲ್ಲಿ ಜಾರಿಗೆ ಬಂದಿತ್ತು. ಇದೊಂದು ಚಿಂತಕರ ಚಾವಡಿ ಥರ. ಸೊ ಗೌರ್ಮೆಂಟಿಗೆ ಯಾವ ಥರ ಪಾಲಿಸಿ ಫಾರ್ಮ್ ಮಾಡಬೇಕು, ಆ ಪಾಲಿಸಿ ಇಂಪ್ಲಿಮೆಂಟೇಷನಲ್ಲಿ ಗೌರ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ, ಇದು ನೆನ್ಪಿಡಬೇಕು. ಆಮೇಲೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಸೊ ನೀತಿ ಆಯೋಗದ ಹೆಡ್ ಕ್ವಾರ್ಟರ್ ಎಲ್ಲಿದೆ ನೆನ್ಪಿಡ್ಬೇಕು ನೀವು. ಇದರ ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ನ್ಯೂ ಡೆಲ್ಲಿ. ಓಕೆ. ಸೊ ನೆಕ್ಸ್ಟ್ ಕ್ವಶನ್ನು, ಭಾರತದ ಮೊದಲ ಇಂಗಾಲ ಮುಕ್ತ ಸೌರ ಗ್ರಾಮ ಪಂಚಾಯಿತಿ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಇದು ಅಥವಾ ಅಂತ ಮಾಡ್ಕೊಳ್ಳಿ, ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ? ಸೊ ಇದು ಜಮ್ಮು ಕಾಶ್ಮೀರ್. ಆ ಪಂಚಾಯಿತಿ ಹೆಸರೇನು? ಪಲ್ಲಿ ಗ್ರಾಮ ಪಂಚಾಯಿತಿ. ಪಲ್ಲಿ ಗ್ರಾಮ ಪಂಚಾಯಿತಿ ಭಾರತದ ಮೊದಲ ಇಂಗಾಲ ಮುಕ್ತ ಸೌರ ಗ್ರಾಮ ಆಗಿದೆ. ನನಗೆ ಇಲ್ಲೊಂದು ಡೌಟ್ ಕ್ಲಾರಿಫೈ ಮಾಡಬೇಕು ನಿಮಗೆಲ್ಲ. ನೋಡಿ, ಇಂಗಾಲ ಮುಕ್ತ ಇನ್ನೊಂದು ವರ್ಡ್ ಇದೆ, ಅದು ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ ನನಗೆ. ಕಾರ್ಬನ್ ನ್ಯೂಟ್ರಾಲಿಟಿ ಬೇರೆ, ಕಾರ್ಬನ್ ಫ್ರೀ ಬೇರೆ. ಇಂಗಾಲ ಮುಕ್ತ ಅಂದರೆ ಕಾರ್ಬನ್ ಫ್ರೀ ಆಗುತ್ತೆ, ಬಟ್ ಇದು ಆ್ಯಕ್ಚುಲಿ ಕಾರ್ಬನ್ ಫ್ರೀ ಅಲ್ಲ, ಇದು ಕಾರ್ಬನ್ ನ್ಯೂಟ್ರಲ್. ಇದು ಜಮ್ಮು ಕಾಶ್ಮೀರದು ಕಾರ್ಬನ್ ನ್ಯೂಟ್ರಲ್ ಅಂದು ಮತ್ತು ಕಾರ್ಬನ್ ಫ್ರೀ. ನೋಡಿ, ಕಾರ್ಬನ್ ಫ್ರೀ ಅಂದರೆ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಕಂಪನಿ ಇದೆ, ನಾನು ಒಂದು ಪ್ರಾಡಕ್ಟ್ ರೆಡಿ ಮಾಡಿದ್ದೀನಿ. ಈ ಪ್ರಾಡಕ್ಟ್ ರೆಡಿ ಮಾಡಬೇಕಾದ್ರೆ ನಾನು ಏನು ರಾ ಮಟೀರಿಯಲ್ ಯೂಸ್ ಮಾಡಿದ್ದೀನಿ ಅದು ಯಾವುದೇ ತರಹದ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಮಾಡಬಾರ್ದು. ಈ ಪ್ರಾಡಕ್ಟ್ ರೆಡಿ ಮಾಡಿದ ಮೇಲೆ ಇದನ್ನು ಪ್ಯಾಕೇಜ್ ಮಾಡಲು ಏನು ವಸ್ತು ಯೂಸ್ ಮಾಡ್ತಾಯಿದ್ದೀನಿ ಅದು ಕೂಡ ಕಾರ್ಬನ್ ಪ್ರೊಡ್ಯೂಸ್ ಮಾಡಬಾರ್ದು. ಫೈನಲಿ ಈ ಪ್ರಾಡಕ್ಟನ್ನು ಮಾರ್ಕೆಟಿಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನಾನು ಏನು ವೆಹಿಕಲ್ ಯೂಸ್ ಮಾಡ್ತೀನಿ, ಈ ವೆಹಿಕಲ್ ಕೂಡ ಯಾವುದೇ ಥರ ಕಾರ್ಬನ್ ಪ್ರೊಡ್ಯೂಸ್ ಮಾಡಬಾರ್ದು. ಆಮೇಲೆ ಫೈನಲಿ ಕಸ್ಟಮರ್ ಹತ್ರ ರೀಚ್ ಆದಾಗ ಆ ಪ್ರಾಡಕ್ಟು ಯಾವುದೇ ಥರ ಕಾರ್ಬನ್ ಪ್ರೊಡ್ಯೂಸ್ ಮಾಡಬಾರ್ದು. ಸೊ ಟೋಟಲಿ ಇಲ್ಲಿ 0% ಆಫ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡಕ್ಷನ್ ಇದೆ. ಸೊ ಇದು ಕಾರ್ಬನ್ ಫ್ರೀ ಅಂದರೆ. ಇನ್ನೊಂದು ವರ್ಡ್ ಬರುತ್ತೆ ಕಾರ್ಬನ್ ನ್ಯೂಟ್ರಲ್ಲು. ಕಾರ್ಬನ್ ನ್ಯೂಟ್ರಲ್ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಮತ್ತು ಸೇಮ್ ಕಂಪನಿ ಒಂದು ಪ್ರಾಡಕ್ಟ್ ರೆಡಿ ಮಾಡಿದೆ ಅಂದರೆ, ಈ ಪ್ರಾಡಕ್ಟ್ ರೆಡಿ ಮಾಡೋದ್ರಲ್ಲಿ ಇದಕ್ಕೆ ಒಂದು 50 ಯೂನಿಟ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಮಾಡಿದೆ ಅಂದರೆ, ಈ ಕಂಪನಿ ಏನು ಮಾಡಬೇಕು, ಇನ್ನೊಂದು ಕಡೆ ಗಿಡಗಳನ್ನು ಬೆಳೆಸಿ, ಮರಗಳನ್ನು ಬೆಳೆಸಿ ಈ ಕಾರ್ಬನ್ ಡೈಆಕ್ಸೈಡ್ ಅಬ್ಸರ್ವ್ ಮಾಡೋಕ್ಕೆ ಹೆಲ್ಪ್ ಮಾಡಬೇಕು. ಈ ಥರ ಕಾಂಪೆನ್ಸೇಟ್ ಮಾಡಿದರೆ ಇದು ಕಾರ್ಬನ್ ನ್ಯೂಟ್ರಲಿಟಿ. ನ್ಯೂಟ್ರಲ್ ಮಾಡಿಬಿಡ್ತು, ಇಲ್ಲಿ 50 ಯೂನಿಟ್ ಪ್ರೊಡ್ಯೂಸ್ ಮಾಡಿತ್ತು, ಇಲ್ಲಿ 50 ಯೂನಿಟು ಗಿಡಗಳನ್ನು ಬೆಳೆಸಿ ಅಬ್ಸರ್ವ್ ಕೂಡ ಮಾಡಿಸ್ತು. ಇದು ಕಾರ್ಬನ್ ನ್ಯೂಟ್ರಲ್ ಮಾಡೋ ಕೆಲಸ. ಸೊ ಈ ಥರ ಕಾರ್ಬನ್ ನ್ಯೂಟ್ರಲ್ ಮತ್ತು ಕಾರ್ಬನ್ ಫ್ರೀ ಎರಡಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಇದು ಕಾರ್ಬನ್ ನ್ಯೂಟ್ರಲ್ಲು ಜಮ್ಮು ಕಾಶ್ಮೀರ, ಕಂಪ್ಲೀಟಾಗಿ ಕಾರ್ಬನ್ ಫ್ರೀ ಅಲ್ಲ. ಇಲ್ಲಿ ನೀವು ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ, ಸೋಲಾರ್ ಪ್ಯಾನಲ್ಗಳನ್ನು ಯೂಸ್ ಮಾಡ್ತಾ ಇದ್ದಾರೆ, ಸೋಲಾರ್ ಸ್ಟೋವ್ಗಳನ್ನು ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇದೊಂದು ಮಾದರಿ ಆಗಿಬಿಡ್ತು ದೇಶಕ್ಕೆ. ಇದು ಪಂಚಾಯತಿ ಹೆಸರೇನು? ಪಲ್ಲಿ. ನೆಕ್ಸ್ಟು, ದೇಶೀಯ ನಿರ್ಮಿತ ನ್ಯಾವಿಗೇಷನ್ ಸಿಸ್ಟಮ್ ಗಗನ್ ಬಳಕೆಯ ಮೂಲಕ ದೇಶದಲ್ಲಿ ಮೊದಲ ಪ್ರಯತ್ನವಾಗಿ ವಿಮಾನ ಲ್ಯಾಂಡಿಂಗ್ ಮಾಡಿದ ವಿಮಾನ ಸಂಸ್ಥೆ ಯಾವುದು? ಕ್ವಶನ್ ಸ್ವಲ್ಪ ದೊಡ್ಡದಿದೆ. ಸೊ ಈ ಕಂಪನಿ ಹೆಸರು ಇಂಡಿಗೋ ಏರ್ಲೈನ್ಸ್. ಏನಾಯಿತು ನೋಡಿ, ಗಗನ್ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು, GPS ಯಾವ ಥರ ಯೂಸ್ ಮಾಡ್ತೀವಿ ನಾವು ನ್ಯಾವಿಗೇಷನ್ ಸಲುವಾಗಿ, ಲೊಕೇಶನ್ ಸಲುವಾಗಿ, ಅದೇ ಥರ ಇದು GPS ಯಾವ ದೇಶದ ಕಂಪನಿ? GPS ಯಾವ ದೇಶದ ಪ್ರಾಡಕ್ಟು? US. ಗಗನು GPS ಏನು ಕೆಲಸ ಮಾಡುತ್ತೆ ಅದೇ ಕೆಲಸ ಗಗನ್ ಮಾಡುತ್ತೆ. ಸೊ ಇದು ಇಂಡಿಯನ್ ಪ್ರಾಡಕ್ಟು. ಯಾವುದು? ಗಗನ್. ಸೊ ಆ ಥರ ಮೊದಲೆಲ್ಲ ಏರೋಪ್ಲೇನ್ಸ್ ಏನು ಯೂಸ್ ಮಾಡ್ತಾಯಿದ್ವು ಅಂದರೆ GPS ಯೂಸ್ ಮಾಡಿಬಿಟ್ಟು ಲ್ಯಾಂಡಿಂಗು ಟೇಕ್ ಆಫ್ ಮಾಡ್ತಿದ್ವು. ಬಟ್ ಫಾರ್ ದಿ ಫಸ್ಟ್ ಟೈಮ್ ಎವರ್ ಪ್ಯೂರ್ಲಿ ಗಗನ್ ಯೂಸ್ ಮಾಡಿಕೊಂಡು ಲ್ಯಾಂಡಿಂಗ್ ಮಾಡಿದಂತಹ ಏರ್ಲೈನ್ ಯಾವುದು? ಇಂಡಿಗೋ ಏರ್ಲೈನ್. ಸೊ ಲ್ಯಾಂಡಿಂಗ್ ಮಾಡಬೇಕಾದ್ರೆ ಅಲ್ಲಿ ನಿಮಗೆ ಹಾರಿಜೆಂಟಲ್ ಮತ್ತು ವರ್ಟಿಕಲ್ ಆಲ್ಟಿಟ್ಯೂಡ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಸೊ ಆ ಇನ್ಫಾರ್ಮೇಷನ್ ಕೊಟ್ಟಂತಹ ಗಗನ್ ಯೂಸ್ ಮಾಡಿಕೊಂಡು ಲ್ಯಾಂಡಿಂಗ್ ಮಾಡ್ತು ಇಂಡಿಗೋ ಏರ್ಲೈನು. ಸೊ ನಿಮಗೆಲ್ಲ ಗೊತ್ತಿರಬೇಕು ಹೆಲಿಕಾಪ್ಟರ್ ಮತ್ತು ಏರೋಪ್ಲೇನ್ ಡಿಫ್ರೆನ್ಸು. ಏರೋಪ್ಲೇನ್ ಅಂದರೆ ಈ ಥರ ಫಿಕ್ಸ್ಡ್ ವಿಂಗ್ ಇರುತ್ತೆ. ಓಕೆ, ಫಿಕ್ಸ್ಡ್ ವಿಂಗ್ ಇರುತ್ತೆ. ಅದೇ ಥರ ಹೆಲಿಕಾಪ್ಟರ್ ಅಂದರೆ ಮೇಲೆ ಫ್ಯಾನ್ ಇರುತ್ತೆ. ಈ ಥರ ಮೇಲೆ ಫ್ಯಾನ್ ಇದ್ದರೆ ಅದು ಹೆಲಿಕಾಪ್ಟರ್ ಎಲ್ಲಿ ಬೇಕಾದರೂ ಕೂಡ ಲ್ಯಾಂಡ್ ಆಗ್ಬೋದು, ಟೇಕ್ ಆಫ್ ಆಗ್ಬೋದು. ಆದರೆ ಏರೋಪ್ಲೇನ್ ಆ ಥರ ಅಲ್ಲ. ಇದು ಫಿಕ್ಸ್ ಪ್ಲೇಸಲ್ಲಿ ಲ್ಯಾಂಡ್ ಆಗುತ್ತೆ, ಫಿಕ್ಸ್ ಪ್ಲೇಸಲ್ಲೇ ಏನಾಗುತ್ತೆ? ಟೇಕ್ ಆಫ್ ಕೂಡ ಆಗುತ್ತೆ. ಇನ್ನೊಂದು ಗಗನ್ ಫುಲ್ ಫಾರ್ಮ್ ಕೂಡ ನಿಮಗೆ ನೆನಪಿರಬೇಕು. ಗಗನ್ ಫುಲ್ ಫಾರ್ಮು GPS ಏಡೆಡ್ ಜಿಯೋ ಆಗ್ಮೆಂಟೆಡ್ ನ್ಯಾವಿಗೇಷನ್. GPS ಏಡೆಡ್ ಜಿಯೋ ಆಗ್ಮೆಂಟೆಡ್ ನ್ಯಾವಿಗೇಷನ್. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಜೂನಿಂದಾನೇ ಇದು ಎಲ್ಲ ಏರೋಪ್ಲೇನಲ್ಲಿ ಯೂಸ್ ಮಾಡಬೇಕಂತ ಹೇಳಿಬಿಟ್ಟು ಕಂಪಲ್ಸರಿ ಮಾಡಿದೆ. ನೆಕ್ಸ್ಟ್ ಕ್ವಶನು,
ಭಾರತದ ಮೊದಲ ಸೆಮಿಕಾನ್ ಸಮ್ಮೇಳನ ಎಲ್ಲಿ ಜರುಗಿತು? ನಾನು ಮೊದಲೇ ಹೇಳಿದೆ, ಯಾವುದೇ ಸಮ್ಮೇಳನ ನಡೀತದೆ ಅಂದರೆ ಅಲ್ಲಿ ಅದ್ರ ಉದ್ದೇಶ ಏನಿರುತ್ತೆ, ಯಾವುದೇ ಒಂದು ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಪ್ರೊವೈಡ್ ಮಾಡೋದು ಗೌರ್ಮೆಂಟ್ ಆಫ್ ಇಂಡಿಯಾದ ಕೆಲಸ. ಸೊ ಇಲ್ಲಿ ನೋಡಿ, ನೀವೇ ಐಡೆಂಟಿಫೈ ಮಾಡ್ಬೋದು. ಭಾರತ ಮೊದಲ ಸೆಮಿಕಾನ್ ಸಮ್ಮೇಳನ ಎಲ್ಲಿ ಜರುಗಿತು? ಸೆಮಿಕಾನ್ ಸಮ್ಮೇಳನ ಅಂದರೆ ಸೆಮಿ ಕಂಡಕ್ಟರ್ ಬಗ್ಗೆ, ಈ ಸೆಮಿ ಕಂಡಕ್ಟರ್ ಪ್ರಾಡಕ್ಟ್ ಬಗ್ಗೆ ನಮಗೆ ಜನರಲ್ಲಿ ಅವೇರ್ನೆಸ್ ಮೂಡಿಸಲು ಗೌರ್ಮೆಂಟ್ ಆಫ್ ಇಂಡಿಯಾ ಈ ಸಮಾವೇಶನ ಕರೆದಿರುತ್ತೆ. ಸೊ ಇದು ಎಲ್ಲಿ ನಡೆಯಿತು? ಇದು ಬೆಂಗಳೂರಲ್ಲಿ ನಡೆಯಿತು. 3 ದಿವಸ ಸಮ್ಮಿಟ್ ಇತ್ತು. ಇಲ್ಲಿ ಭಾರತದಲ್ಲಿರುವಂತಹ ಬೇರೆ ಬೇರೆ ಈ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ಯಾರೆಲ್ಲ ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರಿಗೆ ಕರೆದು ಏನು ಮಾಡುತ್ತೆ, ಈ ಸೆಮಿ ಕಂಡಕ್ಟರನ್ನು ಭಾರತದಲ್ಲಿ ಅತಿ ಹೆಚ್ಚು ಯಾವ ಥರ ಉತ್ಪಾದನೆ ಮಾಡ್ಬೋದು, ವಿಶ್ವದಲ್ಲೇ ನಾವು ನಂಬರ್ 1 ಪ್ಲೇಸಲ್ಲಿ ಬರಬೇಕಾದ್ರೆ ಏನು ಮಾಡಬೇಕು, ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಯಲ್ಲಿ ಯಾವೆಲ್ಲ ಡೆವಲಪ್ಮೆಂಟ್ ಮಾಡಬೇಕನ್ನೋ ಡಿಸ್ಕಷನನ್ನು ಇಲ್ಲಿ ಮಾಡುತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ. ನಿಮಗೆಲ್ಲ ಗೊತ್ತಿರಬೇಕು, ಸೆಮಿ ಕಂಡಕ್ಟರ್, ಇನ್ಸುಲೇಟರು ಮತ್ತು ಕಂಡಕ್ಟರ್ ಮಧ್ಯೆ ಡಿಫ್ರೆನ್ಸು. ಇನ್ಸುಲೇಟರ್ ಅಂದರೆ ಇಲ್ಲಿ ಯಾವುದೇ ಥರ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡೋದಿಲ್ಲ ಈ ವಸ್ತು. ಕಂಡಕ್ಟರ್ ಅಂದರೆ ಇಲ್ಲಿ ಕಂಪ್ಲೀಟಾಗಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ. ಸೆಮಿ ಕಂಡಕ್ಟರ್ ಅಂದರೆ ಇವೆರಡರ ಮಧ್ಯೆ ಬರುತ್ತೆ. ಕೆಲವೊಂದು ಸೆಮಿ ಕಂಡಕ್ಟರಲ್ಲಿ ಕೆಲವೊಂದು ಸಲ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ, ಕೆಲವೊಂದು ಸಲ ಎಲೆಕ್ಟ್ರಿಸಿಟಿ ಪಾಸ್ ಆಗಲ್ಲ. ಫಾರ್ ಎಕ್ಸಾಂಪಲ್, ಬೆಸ್ಟ್ ಸೆಮಿ ಕಂಡಕ್ಟರ್ ಯಾವುದಂದರೆ ಸಿಲಿಕಾನ್ ಚಿಪ್ ನಾವು ಕಂಪ್ಯೂಟರ್ಲ್ಲೂ ಬಳಸ್ತೀವಿ ಮತ್ತು ನಮ್ಮ ಮೊಬೈಲ್ ಕಂಪ್ಯೂಟರ್ಗಳಲ್ಲಿ ಕೂಡ ಬಳಸ್ತೀವಿ. ಓಕೆ, ನೆಕ್ಸ್ಟು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನ 2ನೇ ಆವೃತ್ತಿ ಎಲ್ಲಿ ನಡೆಯಿತು? ಓಕೆ, ಇಂಪಾರ್ಟೆಂಟ್ ಕ್ವಶನು. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ನ 2ನೇ ಆವೃತ್ತಿ ಬೆಂಗಳೂರಲ್ಲಿ ನಡೆಯಿತು. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಬೇರೆ, ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಬೇರೆ. ಇವೆರಡರ ಮಧ್ಯೆ ಡಿಫ್ರೆನ್ಸ್ ಗೊತ್ತಿರಬೇಕು ನಿಮಗೆ. ಖೇಲೋ ಇಂಡಿಯಾ ಯೂತ್ ಗೇಮ್ಸು ಸಕ್ಸಸ್ಫುಲ್ ಆದಮೇಲೆ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಬಂತು. ಏನು ಡಿಫ್ರೆನ್ಸ್ ಅಂದರೆ, ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಅಂದರೆ ಇಲ್ಲಿ ಯೂನಿವರ್ಸಿಟಿ, ಭಾರತದಲ್ಲಿರುವಂಥ ಎಲ್ಲ ಯೂನಿವರ್ಸಿಟಿಗಳ ಮಧ್ಯೆ ಕಾಂಪಿಟೇಷನ್ ಏರ್ಪಡಿಸ್ತಾರೆ. ಉದ್ದೇಶ ಏನು? ಈ ಕಾಂಪಿಟೇಷನ್ ಏರ್ಪಡಿಸು. ಇಲ್ಲಿ ಯೂನಿವರ್ಸಿಟಿ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಅಲ್ಲಿ 18 to 25 ಏಜಿನವರೇ ಜಾಸ್ತಿ ಇರ್ತಾರೆ. ಓಕೆ, ಈ ಸಮ್ಮೇಳನ ಏರ್ಪಡಿಸಿಬಿಟ್ಟು ಅವರಿಗೆ ಯಾರೆಲ್ಲ ವಿನ್ ಆಗ್ತಾರೆ ಅವರಿಗೆ ಅತಿ ಹೆಚ್ಚು ಇಂಟರ್ನ್ಯಾಷನಲ್ ಲೆವೆಲ್ನ ಟ್ರೈನಿಂಗ್ ಕೊಟ್ಟು ಕೋಚ್ ಪ್ರೊವೈಡ್ ಮಾಡಿಬಿಟ್ಟು ಇವರೆಲ್ಲ ಭಾರತಕ್ಕೆ ಕಾಮನ್ವೆಲ್ತು, ಆಮೇಲೆ ಏಷ್ಯನ್ ಗೇಮ್ಸು, ಒಲಿಂಪಿಕ್ಸಲ್ಲಿ ಮೆಡಲ್ ತೊಗೊಂಡು ಬರೋ ಹಾಗೆ ಅವರಿಗೆ ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾರೆ. ಅದೇ ಖೇಲೋ ಇಂಡಿಯಾ ಯೂತ್ ಗೇಮ್ಸಲ್ಲಿ ಏನಾಗುತ್ತೆ, ಇಲ್ಲಿ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಗೆ 5 ಲಕ್ಷ ರೂಪಾಯಿ ಕೊಡ್ತಾರೆ ವರ್ಷಕ್ಕೆ. ಈ ಥರ 8 ವರ್ಷ ಕೊಟ್ಬಿಟ್ಟು ಅವ್ರಿಗೆ ಟ್ರೈನಿಂಗ್ ಮಾಡ್ತಾರೆ. ಸೊ ದಟ್ ದೇ ಶುಡ್ ಬಿ ಎಲಿಜಿಬಲ್ ಟು ಗೆಟ್ ದಿ ಗೋಲ್ಡ್ ಇನ್ ದಿ ಮ್ಯಾಕ್ಸಿಮಮ್ ನಂಬರ್ ಟು ಇಂಡಿಯಾ. ಸೊ ಇವೆರಡರ ಮಧ್ಯೆ ಡಿಫ್ರೆನ್ಸು ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸು. ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ಇನ್ಫ್ಯಾಕ್ಟ್ ಇದು 2021 ಆಗಬೇಕಿತ್ತು, ಬಟ್ ಕೋವಿಡ್ ಔಟ್ಬ್ರೇಕ್ ಇರೋದ್ರಿಂದ 2022 ಅಲ್ಲಿ ಮಾಡ್ತಾಯಿದ್ರೆ. ಇದು ಬೆಂಗಳೂರಲ್ಲಿ ನಡೀತಾ ಇದೆ. ಆಮೇಲೆ ಖೇಲೋ ಇಂಡಿಯಾ ಯೂತ್ ಗೇಮ್ಸು ಇವಾಗ 4ನೇ ಸಿರೀಸ್ ಕೂಡ ನಡೆಯಿತು. ಎಲ್ಲಿ ನಡೀತು? ಇದು ಹರಿಯಾಣದಲ್ಲಿ. ಇದು ಕೂಡ ನೆನ್ಪಿಡ್ಬೇಕು ನಿಮಗೆ, ಹರಿಯಾಣದಲ್ಲಿ. ಓಕೆ, ನೆಕ್ಸ್ಟು 2022ರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ. ಇದರಲ್ಲಿ ಭಾರತದ ಸ್ಥಾನ ಅತಿ ಕಡಿಮೆ, ತುಂಬ ಹಿಂದಿದೆ ಗೌರ್ಮೆಂಟ್ ಆಫ್ ಇಂಡಿಯಾ. ಇದರಲ್ಲಿ ಇಂಡಿಯಾ ಪ್ಲೇಸು 150. ಸೊ ಇದಕ್ಕೆ ಅತಿ ಹೆಚ್ಚು ಬಹಳಷ್ಟು ಕಾರಣಗಳಿದ್ದಾವೆ. ಫಸ್ಟ್, ಈ ಥರ ಯಾವುದೇ ಒಂದು ಇಂಡೆಕ್ಸ್ ರಿಲೀಸ್ ಆಯ್ತು ಅಂದರೆ ನಿಮಗೆ ಅದು ಯಾರು ರಿಲೀಸ್ ಮಾಡ್ತಾರೆ ಅದು ಗೊತ್ತಿರಬೇಕು. ಸೊ ಈ ರಿಪೋರ್ಟನ್ನು ರಿಲೀಸ್ ಮಾಡೋರು ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ಸ್ ಅನ್ನೋಂಥ ಆರ್ಗನೈಜೇಷನ್. ನೋಡಿರಿ, ಇದು ಏನು ಹೇಳುತ್ತೆ ಈ ಸೂಚ್ಯಂಕ ಅಂದರೆ, ಪತ್ರಿಕೋದ್ಯಮಕ್ಕೆ ಎಷ್ಟು ಸ್ವಾತಂತ್ರ್ಯ ಇದೆ ಆ ಕಂಟ್ರಿಯಲ್ಲಿ, ಇದ್ರ ಬಗ್ಗೆ ಮಾತಾಡುತ್ತೆ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಷ್ಟು ಸ್ವಾತಂತ್ರ್ಯ ಇದೆ ಅವರಿಗೆ ಅದ್ರ ಬಗ್ಗೆ, ಮತ್ತು ಗೌರ್ಮೆಂಟ್ ಕಾನೂನುಗಳೇನಿದ್ದಾವೆ ಪತ್ರಿಕೋದ್ಯಮ ರಿಲೇಟೆಡು ಅದ್ರ ಬಗ್ಗೆ ಮಾತಾಡುತ್ತೆ. ಬಟ್ ಇದು ಕ್ವಾಲಿಟಿ ಬಗ್ಗೆ ಮಾತಾಡಲ್ಲ. ಅಂದರೆ ಯಾವ ಥರ ಕ್ವಾಲಿಟಿ ನ್ಯೂಸ್ ತೋರಿಸ್ತಾ ಇದ್ದಾರೆ ಅವರು, ಇದ್ರ ಬಗ್ಗೆ ಮಾತಾಡೋದಿಲ್ಲ. ಇದು ಕ್ವಾಲಿಟಿ, ಇಟ್ ಡಸಂಟ್ ಟಾಕ್ ಅಬೌಟ್ ದ ಕ್ವಾಲಿಟಿ. ಅವರು ಫ್ರೀಡಮ್ ಆಫ್ ಸ್ಪೀಚ್ ಯಾವ ಥರ ಇದೆ ಅದ್ರ ಬಗ್ಗೆ ಮಾತಾಡುತ್ತೆ. ಇವಾಗ ಇಂಡಿಯಾ ಇಷ್ಟೊಂದು ಲೋ ರ್ಯಾಂಕಿಂಗ್ ಪಡೆಯೋಕ್ಕೆ ಅತಿ ಹೆಚ್ಚು ಕಾರಣಗಳಿದ್ದಾವೆ. ಫಾರ್ ಎಕ್ಸಾಂಪಲ್, ನೀವು ನೋಡಿರ್ಬೋದು, ರಿಪೋರ್ಟರ್ಸ್ ರಿಪೋರ್ಟ್ ಮಾಡೋಕ್ಕೆ ಹೋದಾಗ ಅವ್ರ ಮೇಲೆ ಲೋಕಲ್ ಪೀಪಲ್ ಅಟ್ಯಾಕ್ ಮಾಡ್ತಾರೆ. ಕೆಲವೊಂದು ವೈಲೆನ್ಸ್ ಅಟ್ಯಾಕ್ ಮಾಡ್ತಾರೆ, ಅದಾಗಿರ್ಬೋದು. ಆಮೇಲೆ ಕೆಲವೊಂದು ಪೊಲಿಟಿಷಿಯನ್ಸ್ ಅಂತೂ ಕಪಾಳದ ಮೇಲೇ ಹೊಡಿತಾರೆ ಏನಾದರೂ ಉಲ್ಟಾ ಕ್ವಶನ್ಸ್ ಕೇಳಿದರೆ. ಆಮೇಲೆ ಅವ್ರು ಮಾಡೋಂಥ ಉಲ್ಟಾ ಕ್ವಶನ್ಸ್ ಬಿಡಿ, ಅವ್ರು ಮಾಡೋವಂಥ ಕೆಲಸನೇ ಕೇಳಿದರೆ ಇವ್ರು ಏನು ಮಾಡ್ತಾರೆ, ಕೆಲವೊಂದು ಸಲ ಸ್ಲ್ಯಾಪ್ ಮಾಡ್ತಾರೆ ಪೊಲಿಟಿಷಿಯನ್ಸ್ಗೆ. ಸೊ ಇವ್ರ ಮೇಲೆ ಈ ಥರ ಅಟ್ಯಾಕ್ ಆಗಿರ್ಬೋದು. ಫಾಲ್ಟಿ ಇನ್ ಪಾಲಿಸಿ ಮೇಕಿಂಗ್ ಅಂದರೆ ಗೌರ್ಮೆಂಟ್ ಪಾಲಿಸಿ ತೊಗೊಂಡು ಬರುತ್ತಲ್ಲ, ಸೊ ಆ ಪಾಲಿಸಿ ತೊಗೊಂಡು ಬಂದು ಗೌರ್ಮೆಂಟ್ಗೆ ಈ ಪಾಲಿಸಿ ಕರೆಕ್ಟಾಗಿ ವರ್ಕ್ ಮಾಡೋ. ಸೊ ಫಾರ್ ಎಕ್ಸಾಂಪಲು ನೋಡಿ, ಈ ಮೀಡಿಯಾ ಪರ್ಸನ್ಸು ಗೌರ್ಮೆಂಟ್ ತೊಗೊಂಡು ಬಂದಿರೋ ಪಾಲಿಸಿ ಬಗ್ಗೆ ಏನಾದರೂ ಕ್ರಿಟಿಸೈಸ್ ಮಾಡಿದರೆ ಇದು ಭಾರತ ದೇಶಕ್ಕೆ ಯಾವುದೇ ಥರದ ರೀತಿಯಲ್ಲಿ ಮುಂದೆ ತೊಗೊಂಡು ಹೋಗಲ್ಲ ಭಾರತಕ್ಕೆ ಅಂತ ಹೇಳಿಬಿಟ್ಟು ಈ ಥರ ಗೌರ್ಮೆಂಟ್ಗೆ ಕ್ರಿಟಿಸೈಸ್ ಮಾಡಿದರೆ ಆ ಪಾಲಿಸಿ ಬಗ್ಗೆ ಗೌರ್ಮೆಂಟ್ ಏನು ಮಾಡುತ್ತೆ, ಇವರಿಗೆ ಆ್ಯಂಟಿ ನ್ಯಾಷನಲ್ ಅನ್ನೋ ಪಟ್ಟ ಕಟ್ಟುತ್ತೆ.
ಸೊ ಈ ಥರ ಇದಾಗಿರ್ಬೋದು ಭಾರತದಲ್ಲಿ ನಡೀತಾ ಇರೋದು. ಆಮೇಲೆ ಪ್ರೆಷರ್ ಫ್ರಮ್ ದಿ ಗೌರ್ಮೆಂಟ್, ಅಂದರೆ ಗೌರ್ಮೆಂಟ್ ಏನು ಮಾಡುತ್ತೆ, ತಾವು ಮಾಡಿರೋಂಥ ಒಳ್ಳೆಯ ಕೆಲಸನೇ ನ್ಯೂಸ್ದವರು ತೋರಿಸಬೇಕು. ಈ ಥರ ಕೂಡ ಅತಿ ಹೆಚ್ಚು ಪ್ರೆಷರ್ ಇದೆ ಇಂಡಿಯಾದಲ್ಲಿ ಮೀಡಿಯಾದ ಮೇಲೆ. ಸೊ ಈ ಥರ ಇಂಡಿಯಾ ಇದು ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಏನು ಹೇಳ್ತು, ಇಂಡಿಯಾ ಈಸ್ ಒನ್ ಆಫ್ ದಿ ಮೋಸ್ಟ್ ಡೇಂಜರಸ್ ನೇಷನ್ ಫಾರ್ ದಿ ಮೀಡಿಯಾ ಪರ್ಸನ್ಸ್. ಸೊ ಆಬ್ವಿಯಸ್ಲಿ ಇಲ್ಲಿ ಇರೋದೇ ಟೋಟಲ್ 180 ಕಂಟ್ರಿ. ಇನ್ನೊಂದು ಎರಡು ಮೂರು ವರ್ಷ ಹೋದರೆ ಭಾರತ 180 ಕಂಟ್ರಿಗಳಲ್ಲೂ ಕೂಡ ಸ್ಥಾನ ಪಡೆಯಲ್ಲ. ಇನ್ನೊಂದು 2-3 ವರ್ಷ ಆದರೆ ಈ ಸ್ಥಿತಿ ಕೂಡ ಬರಬಹುದು. ನೆಕ್ಸ್ಟು, ವಿಶ್ವ ಬೌದ್ಧಿಕ ಆಸ್ತಿ ಹಕ್ಕು ದಿನ ಯಾವಾಗ ಆಚರಿಸಲಾಗುತ್ತದೆ? ಸೊ ರೈಟ್ ಆನ್ಸರು ಏಪ್ರಿಲ್ 26. ಏನಿದು ಬೌದ್ಧಿಕ ಆಸ್ತಿ ಹಕ್ಕಂದರೆ ಇಂಟಲೆಕ್ಚುವಲ್ ಪ್ರಾಪರ್ಟಿ ಅಂದರೆ ನಿಮ್ಮ ಬುದ್ಧಿಯನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಕೆಲವೊಂದು ಕೆಲಸ ಮಾಡೋದು. ಯಾವ ಥರ ಅಂದರೆ ಇವಾಗ ಪೇಟೆಂಟ್ಗಳನ್ನು ಕ್ರಿಯೇಟ್ ಮಾಡೋದಾಗಿರ್ಬೋದು. ಪೇಟೆಂಟ್ ಕ್ರಿಯೇಟ್ ಮಾಡೋದಂದ್ರೆ ಏನು, ಬೇರೆಯವರು ಕಾಪಿ ಮಾಡದೇ ಇರೋ ಥರ ನೀವು ಅದ್ರ ಮೇಲೆ ನಿಮ್ಮದು ಅಧಿಕಾರವನ್ನು ರಿಜಿಸ್ಟರ್ ಮಾಡಿಸೋದು. ನೀವು ಯಾವುದೇ ಒಂದು ಇನ್ವೆನ್ಷನ್ ಮಾಡಿರ್ತೀರ, ಯಾವುದೇ ಒಂದು ಕೆಲಸದ ಬಗ್ಗೆ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ. ಸೊ ಆ ಐಡಿಯಾ ಬೇರೆಯವ್ರು ಕಾಪಿ ಮಾಡದೇ ಇರೋ ಥರ ನೀವು ಅದ್ರ ಬಗ್ಗೆ ಒಂದು ಪೇಟೆಂಟ್ ರಿಜಿಸ್ಟರ್ ಮಾಡ್ತೀರಿ. ಅದಾದಮೇಲೆ ಟ್ರೇಡ್ ಮಾರ್ಕ್ ಅಂದರೆ ಯಾವುದೇ ಒಂದು ಕಂಪನಿ ಇದೆ ಅಂದರೆ, ಒಂದು ಆ್ಯಪಲ್ ಇದೆ ಅಂದರೆ ಆ್ಯಪಲ್ ಕಂಪನಿ ಲೋಗೋ ಇರುತ್ತಲ್ಲ, ಸೊ ಈ ಥರ ಈ ಲೋಗೋಗಳನ್ನು ಬೇರೆಯವ್ರು ಕಾಪಿ ಮಾಡದೆ ಮಾಡೋದು. ಅದಾದಮೇಲೆ ನೀವು ಬುಕ್ ಬರೀತಿರಲ್ಲ, ಆ ಬುಕ್ ಬೇರೆಯವರು ಕಾಪಿ ಮಾಡದೇ ಇರೋ ಥರ ಮಾಡೋದು. ಸೊ ಇವೆಲ್ಲ ಇಂಟಲೆಕ್ಚುವಲ್ ಪ್ರಾಪರ್ಟಿ. ನಿಮ್ಮ ಬುದ್ಧಿಯನ್ನು ಯೂಸ್ ಮಾಡಿಬಿಟ್ಟು ನೀವು ಈ ಪ್ರಾಪರ್ಟಿಯನ್ನು ಜನರೇಟ್ ಮಾಡ್ತಾ ಇದ್ದೀರಾ, ಅಸೆಟ್ ಜನರೇಟ್ ಮಾಡ್ತಾ ಇದ್ದೀರಾ. ಇದಕ್ಕೆ ಇಂಟಲೆಕ್ಚುವಲ್ ಪ್ರಾಪರ್ಟಿ ಅಂತ ಕರಿತೀವಿ. ಸೊ ಇದು ನಡೆಯೋದು ಏಪ್ರಿಲ್ 26. ನೆಕ್ಸ್ಟು, ಭಾರತ ಮೊದಲ ಜೀನ್ ಬ್ಯಾಂಕ್ಗೆ ಅನುಮತಿ ನೀಡಿದ ರಾಜ್ಯ ಯಾವುದು? ರೈಟ್ ಆನ್ಸರು ಮಹಾರಾಷ್ಟ್ರ. ಸೊ ಏನಿದು ಜೀನ್ ಬ್ಯಾಂಕ್ ಅಂದರೆ, ಇದರಲ್ಲಿ ಸ್ಪೆಷಲಿ 7 ಕ್ಷೇತ್ರಗಳ ಡೇಟಾಬೇಸ್ಗಳನ್ನು ಗೌರ್ಮೆಂಟ್ ಆಫ್ ಮಹಾರಾಷ್ಟ್ರ ಕಲೆಕ್ಟ್ ಮಾಡುತ್ತೆ. ಸೊ ಅವೆಲ್ಲ ಡೇಟಾ ಅಂದರೆ, ಫಾರ್ ಎಕ್ಸಾಂಪಲ್ ಗ್ರಾಸ್ಲ್ಯಾಂಡ್ ಹುಲ್ಲುಗಾವಲು ಆಗಿರ್ಬೋದು, ಮರೀನ್ ಬಯೋಡೈವರ್ಸಿಟಿ ಅಂದರೆ ಜೀವ ವೈವಿಧ್ಯತೆ, ನೀರಿನಲ್ಲಿ ವಾಸಿಸುವಂಥ ಪ್ರಾಣಿಗಳ ವೈವಿಧ್ಯತೆ ಯಾವ ಥರ ಇದೆ ಅದಾಗಿರ್ಬೋದು. ಆಮೇಲೆ ಅತಿ ಹೆಚ್ಚು ಪೌಷ್ಟಿಕಾಂಶವನ್ನು ಹೊಂದಿರುವ ಬೆಳೆಗಳ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡೋದು. ಅದಾದಮೇಲೆ ಫಾರೆಸ್ಟ್ ಡಿಗ್ರೇಡೇಷನ್ ಯಾವ ಥರ ಆಗ್ತಾ ಇದೆ, ಮತ್ತು ಫಾರೆಸ್ಟ್ ಡಿಗ್ರೇಡೇಷನ್ ಗಿಡಮರಗಳು ಯಾವ ಥರದಲ್ಲಿ ಅತಿ ಹೆಚ್ಚು ನಾಶ ಆಗ್ತಾ ಇದ್ದಾವೆ, ಮತ್ತು ಆ ನಾಶವನ್ನು ತಡೆಯಲು ಅಲ್ಲಿನ ಸ್ಥಳೀಯ ಜನರು ಯಾವೆಲ್ಲ ವಿಧಾನಗಳನ್ನು ಕೈಗೊಂಡಿದ್ದಾರೆ, ಹಳೆ ಜನರು ಯಾವ ಥರ ಅವುಗಳನ್ನು ಸಂರಕ್ಷಣೆ ಮಾಡ್ತಾಯಿದ್ರು, ಇವುಗಳ ಬಗ್ಗೆ ಡೇಟಾಬೇಸ್ ಕಲೆಕ್ಟ್ ಮಾಡಿ ಅದನ್ನು ಸ್ಟ್ಯಾಂಡರ್ಡೈಸ್ ಮಾಡಿ ಪಾಪ್ಯುಲರೈಸ್ ಮಾಡ್ತಾರೆ. ಅಂದರೆ ಇದು ಎಲ್ಲರಿಗೂ ತಿಳಿಯೋ ಹಾಗೆ ಮಾಡ್ತಾರೆ ಯಾವ ಥರ ಸಂರಕ್ಷಣೆ ಮಾಡಬೇಕಂತೇಳಿ. ಈ ಸಂರಕ್ಷಣೆ ಪದ್ಧತಿಯನ್ನು ಮುಂದಿನ ಪೀಳಿಗೆಗೂ ಕೂಡ ಟ್ರಾನ್ಸ್ಫರ್ ಮಾಡ್ತಾರೆ, ಇದ್ರ ಮೂಲ ಉದ್ದೇಶ. ಸೊ ಈ ಥರ ಭಾರತ ಮೊದಲ ಜೀನ್ ಬ್ಯಾಂಕ್ಗೆ ಅನುಮತಿ ನೀಡಿದ ರಾಜ್ಯ ಮಹಾರಾಷ್ಟ್ರ. ನೆಕ್ಸ್ಟು, ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಭಾರತದ ಮೊದಲ ಅಮೃತ್ ಸರೋವರ್ ಪೂರ್ಣಗೊಳಿಸಲಾಗಿದೆ? ಸೊ ಇದು ಉತ್ತರ ಪ್ರದೇಶದಲ್ಲಿ ಬರುವ ರಾಂಪುರ್ ಬಳಿಯ ಪಟ್ಟಾಯಿ ಪ್ರದೇಶದ ಶಹಾಬಾದ್ನಲ್ಲಿ. ಅದೆಲ್ಲ ಕೇಳೋದಿಲ್ಲ, ಜಸ್ಟ್ ನೆನ್ಪಿಡಿ. ಉತ್ತರ ಪ್ರದೇಶದಲ್ಲಿ ಇತ್ತೀಚೆಗೆ ಭಾರತ ಮೊದಲ ಅಮೃತ್ ಸರೋವರನ್ನು ಪೂರ್ಣಗೊಳಿಸಲಾಯಿತು. ಅಮೃತ್ ಸರೋವರ್ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ತೊಗೊಂಡು ಬಂತಂದರೆ, ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಸ್ಕೀಮ್ ತೊಗೊಂಡು ಬಂತು. ಆ ಸ್ಕೀಮಲ್ಲಿ ಭಾರತದಲ್ಲಿರುವ ಎಲ್ಲ ಜಿಲ್ಲೆಗಳಲ್ಲಿ ಒಂದೊಂದು ಜಿಲ್ಲೆಗಳಲ್ಲಿ 75 ಅಮೃತ್ ಸರೋವರನ್ನು ಕ್ರಿಯೇಟ್ ಮಾಡಲು ಹೇಳ್ತು. 75 ಅಮೃತ್ ಸರೋವರ್ ಕ್ರಿಯೇಟ್ ಮಾಡಿ ಏನು ಮಾಡಬೇಕಿಲ್ಲ, ಅಮೃತ್ ಸರೋವರ್ ಕ್ರಿಯೇಟ್ ಮಾಡಿಬಿಟ್ಟು ನೀರಿನ ಸಂರಕ್ಷಣೆ ಮಾಡೋದ್ರಿಂದ ನಮ್ಮ ಫ್ಯೂಚರ್ಗೆ ಬೇಕಾಗಿರುವಂತಹ ನೀರಿನ ಕೊರತೆಯನ್ನು ನೀಗಿಸಲು ಈ ಕೆಲಸ ಶುರು ಮಾಡ್ತು. ನೀರಿನ ಸಂರಕ್ಷಣೆ ಮಾಡಿಬಿಟ್ಟು ಇದು 1 ಎಕರೆ ಅಥವಾ 1ಕ್ಕಿಂತ ಜಾಸ್ತಿ ಎಕರೆಯಲ್ಲಿ ಈ ನೀರಿನ ಸಂರಕ್ಷಣೆ ಮಾಡಬೇಕು. ಸೊ ಪ್ರತಿ ಜಿಲ್ಲೆಯಲ್ಲೂ 75 ಅಮೃತ್ ಸರೋವರಗಳು. ಈ ಥರ ಟೋಟಲ್ ಭಾರತದಲ್ಲಿ 50,000ಕ್ಕಿಂತ ಜಾಸ್ತಿ ಅಮೃತ್ ಸರೋವರಗಳು ಆಗ್ತವೆ. ಇದ್ರ ಮೂಲ ಉದ್ದೇಶ ನೀರಿನ ಸಂರಕ್ಷಣೆ. ಈ ಥರ ಫಸ್ಟ್ ಅಮೃತ್ ಸರೋವರ್ ಕಂಪ್ಲೀಟ್ ಮಾಡಿದೆ ಅಲ್ಲಿ ಉತ್ತರ ಪ್ರದೇಶದಲ್ಲಿ. ಸೊ ನೆಕ್ಸ್ಟ್, ವರುಣ್ ಸಮರಾಭ್ಯಾಸ ಇತ್ತೀಚೆಗೆ ಭಾರತ ಮತ್ತು ಯಾವ ದೇಶ ನಡುವೆ ನಡೆಯಿತು? ಸೊ ಈ ಸಮರಾಭ್ಯಾಸಗಳು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ತುಂಬಾ ಇಂಪಾರ್ಟೆಂಟು, ಇದು ನೆನ್ಪಿಡಬೇಕು. ವರುಣ್ ಸಮರಾಭ್ಯಾಸ ಇತ್ತೀಚೆಗೆ ಭಾರತ ಮತ್ತು ಫ್ರಾನ್ಸ್ ನಡುವೆ ನಡೆಯಿತು. ಓಕೆ, ಇನ್ನು ಬೇರೆ ಬೇರೆ ಸಮರಾಭ್ಯಾಸಗಳು ಇದ್ದಾವೆ. ಈಗ ಇಂಪಾರ್ಟೆಂಟ್ ಅಂದರೆ ಇಂಡಿಯಾ ಮತ್ತು ರಷ್ಯಾ ಆಗಿರ್ಬೋದು. ಅದಾದಮೇಲೆ ಮಲಬಾರು ಇಂಡಿಯಾ, ಆಮೇಲೆ US, ಜಪಾನ್, ಆಸ್ಟ್ರೇಲಿಯಾ ಕೂಡ ಕಂಡಕ್ಟ್ ಮಾಡ್ತವೆ ಮಲಬಾರು. ಅದಾದಮೇಲೆ ಸಿಂಬೆಕ್ಸ್ ಅಂತ ಬರುತ್ತೆ. ಸಿಂಬೆಕ್ಸ್ ಅಂದರೆ ಇಂಡಿಯಾ ಮತ್ತು ಸಿಂಗಾಪುರ್. ಎಸ್ ಅಂದರೆ ಸಿಂಗಾಪುರ್, I ಅಂದರೆ ಇಂಡಿಯಾ. ಓಕೆ,
ಸೊ ಈ ಥರ ಮಿಲಿಟರಿ ಎಕ್ಸಸೈಸಸ್ಗಳು ನೀವು ನೆನಪಿಡಬೇಕು. ನೆಕ್ಸ್ಟು, ಇತ್ತೀಚೆಗೆ ಪ್ರಧಾನಮಂತ್ರಿ ಸಲಹೆಗಾರರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಇದರಲ್ಲಿ ಏನು ಎಕ್ಸ್ಪ್ಲನೇಷನ್ ಇರೋದಿಲ್ಲ, ಸೊ ಜಸ್ಟ್ ಓದ್ತೀನಿ ನಾನು. ಪ್ರಧಾನಮಂತ್ರಿ ಸಲಹೆಗಾರ ಆಯ್ಕೆ ಆಗಿರೋರು ಇತ್ತೀಚೆಗೆ ತರುಣ್ ಕಪೂರ್. ಓಕೆ. ಆಮೇಲೆ ವಿಜಯ್ ಸಂಪ್ಲಾ ಯಾಕೆ ಹೆಸರು ತೊಗೊಂಡಿದ್ದೀನಿ ಅಂದರೆ, ಇವರು ಕೂಡ ಇತ್ತೀಚೆಗೆ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಯಾರು? ವಿಜಯ್ ಸಂಪ್ಲಾ. ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್. ತರುಣ್ ಕಪೂರು ಪ್ರಧಾನಮಂತ್ರಿಯ ಸಲಹೆಗಾರರು. ನೆಕ್ಸ್ಟು, ಅಮೇರಿಕಾದ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಇವರು ಕೂಡ ಭಾರತದವರೇ. ಇವ್ರ ಹೆಸರು ಕಮಲ್ ಬಾವಾ. ಓಕೆ. ನೋಡ್ರಿ, ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ಅಂತ ಇದೆ ಅಮೇರಿಕಾದಲ್ಲಿ, ವಾಷಿಂಗ್ಟನ್ DC ಸೊ ಇದು ಡೈರೆಕ್ಟ್ ಕ್ವಶನ್ ಬರ್ಬೋದು ನಿಮಗೆ. ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ಈಸ್ ಲೊಕೇಟೆಡ್ ಇನ್ ಅಂತ. ಸೊ ನ್ಯಾಷನಲ್ ಇರೋದ್ರಿಂದ ನಾವು ಏನು ಅನ್ಕೊಂತೀವಿ, ಇಂಡಿಯಾ ಇರ್ಬೋದು ಅಂತ, ಬಟ್ ಇದು ಇರೋದು ವಾಷಿಂಗ್ಟನ್ DC. ಅಮೆರಿಕದ ರಾಷ್ಟ್ರೀಯ ವಿಜ್ಞಾನ ಅಕಾಡೆಮಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಕಮಲ್ ಬಾವಾ. ನೋಡಿ, ಇವು ಅಪಾಯಿಂಟ್ಮೆಂಟ್ಗಳಲ್ಲೆಲ್ಲ ಏನು ಎಕ್ಸ್ಪ್ಲನೇಷನ್ ಇರೋಲ್ಲ. ನೆಕ್ಸ್ಟು, ಕೇಂದ್ರ ಚುನಾವಣಾ ಆಯೋಗದ 25ನೇ ಮುಖ್ಯ ಚುನಾವಣಾ ಆಯುಕ್ತರಾಗಿ ಯಾರೇ ಆಯ್ಕೆಯಾಗಿದ್ದಾರೆ? ರೈಟ್ ಆನ್ಸರು ರಾಜೀವ್ ಕುಮಾರ್. ಇವ್ರಿಗಿಂತ ಮೊದಲು ಯಾರಿದ್ರು? ಸುಶೀಲ್ ಚಂದ್ರ. ಸೊ ಇವ್ರು 24ನೇದು, 25ನೇದು ರಾಜೀವ್ ಕುಮಾರ್. ಸುಕುಮಾರ್ ಸೇನ್ ಯಾಕೆ ತೊಗೊಂಡಿದ್ದೇನೆ ಅಂದರೆ ನಾನು, ದಿ ಫಸ್ಟ್ ಚೀಫ್ ಎಲೆಕ್ಷನ್ ಕಮಿಷನರ್ ಆಫ್ ಇಂಡಿಯಾ. ಆಮೇಲೆ ಇನ್ನೊಂದು ಹೆಸರು ನೆನ್ಪಿಡ್ಬೇಕು ನೀವು, VS ರಮಾದೇವಿ. VS ರಮಾದೇವಿ ಇವರು ಮೊದಲ ಮಹಿಳಾ ಆಯುಕ್ತರು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಇವರು ಕರ್ನಾಟಕದ ಏಕೈಕ ಮಹಿಳಾ ರಾಜ್ಯಪಾಲರು, ಗವರ್ನರ್. ಯಾರು? VS ರಮಾದೇವಿ. ಇವೆರಡು ನೆನ್ಪಿಡಬೇಕು. ಆಮೇಲೆ ಚೀಫ್ ಎಲೆಕ್ಷನ್ ಕಮಿಷನರನ್ನು ಯಾರು ಅಪಾಯಿಂಟ್ ಮಾಡ್ತಾರೆ? ಪ್ರೆಸಿಡೆಂಟು. ಇವ್ರದ್ದು ಟೆನ್ಯೂರ್ ಅಷ್ಟು 6 ಇಯರ್ಸು ಅಥವಾ ಅಪ್ ಟು ದಿ ಇಯರ್ ಆಫ್ 65. ಇದು ಕೂಡ ನೆನ್ಪಿಡ್ಬೇಕು ನೀವು. ಸೊ ಆಮೇಲೆ ಎಲೆಕ್ಷನ್ ಕಮಿಷನ್ದು ಆರ್ಟಿಕಲ್ಸು ನೆನ್ಪಿಡಿ, 324 329. ನೆಕ್ಸ್ಟು, ಭಾರತದ 100ನೇ ಯೂನಿಕಾರ್ನ್ ಕಂಪನಿಯ ಹೆಸರೇನು? ನೋಡಿ, ಅಪಾಯಿಂಟ್ಮೆಂಟಲ್ಲೆಲ್ಲ ಏನು ಎಕ್ಸ್ಪ್ಲನೇಷನ್ ಇರಲ್ಲ. ಈ ಥರ ಟಾಪಿಕ್ ಬಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ 100ನೇ ಯೂನಿಕಾರ್ನ್ ಕಂಪನಿ ಹೆಸರು ನೋಡ್ಕೊಳ್ಳೋಣ. ಫಸ್ಟು ಫಿಸಿಕ್ಸ್ ವಾಲಾ, ನಿಯೋ ಬ್ಯಾಂಕಿಂಗ್ ಓಪನ್, ಬೈಜೂಸ್, ಫ್ಲಿಪ್ಕಾರ್ಟ್. ಸೊ ರೈಟ್ ಆನ್ಸರು ನಿಯೋ ಬ್ಯಾಂಕಿಂಗ್ ಓಪನ್. ಸೊ ಸ್ಪರ್ಧಾ ವಿಜೇತದಲ್ಲಿ ಇದರ ಹೆಸರು ಬರೀ ನಿಯೋ ಬ್ಯಾಂಕಿಂಗ್ ಅಂತ ಕೊಟ್ಟಿದ್ದಾರೆ. ಇದು ಬ್ಯಾಂಕಿಂಗ್ ಫಿನಾನ್ಷಿಯಲ್ ಟೆಕ್ನಾಲಜಿ ಕಂಪನಿ, ಬಟ್ ಇದ್ರ ಫುಲ್ ಹೆಸರು ನಿಯೋ ಬ್ಯಾಂಕಿಂಗ್ ಓಪನ್. ಏನಿದು? ಇದೊಂದು ಫಿನ್ಟೆಕ್ ಕಂಪನಿ. ಫಿನ್ಟೆಕ್ ಅಂದರೆ ಫೈನಾನ್ಷಿಯಲ್ ಟೆಕ್ನಾಲಜಿ. ಅಂದರೆ ಇದು ಕಂಪ್ಲೀಟ್ಲಿ ಒಂದು ಆನ್ಲೈನ್ ಬ್ಯಾಂಕು. ಯಾವ ಥರ ಅಂದರೆ, ಇವಾಗ ನಮ್ಮ ಫೋನ್ಪೇ ಇದೆಯಲ್ಲ, ಆ ಥರ ಫೈನಾನ್ಷಿಯಲ್ ಸರ್ವಿಸಸನ್ನು ಪ್ರೊವೈಡ್ ಮಾಡುತ್ತೆ. ನಾವು ಮನಿ ಟ್ರಾನ್ಸ್ಫರ್ ಮಾಡೋದಾಗಿರ್ಬೋದು, ಮನಿ ಕ್ರೆಡಿಟ್ ಮಾಡೋದಾಗಿರ್ಬೋದು ನಮ್ಮದು ಅಕೌಂಟಿಗೆ ಸೆಲ್ಫ್ ಆಗಿ. ಆಮೇಲೆ ಇದು ಲೆಂಡಿಂಗ್ ಕೂಡ ಪ್ರೊವೈಡ್ ಮಾಡುತ್ತೆ. ಫೋನ್ಪೇ ಮಾಡಲ್ಲ, ಬಟ್ ಇಲ್ಲಿ ಲೆಂಡಿಂಗ್ ಕೂಡ ಸಿಗುತ್ತೆ ನಮಗೆ. ಸೊ ಈ ಥರ ಫೈನಾನ್ಷಿಯಲ್ ಸರ್ವಿಸಸನ್ನು ಪ್ರೊವೈಡ್ ಮಾಡುತ್ತೆ. ಇದು ಯಾವುದು? ನಿಯೋ ಬ್ಯಾಂಕಿಂಗ್ ಓಪನ್. ನೀವು ಯಾವುದೇ ಇದ್ರದ್ದು ಯಾವುದು ಬ್ರ್ಯಾಂಚ್ ಇರಲ್ಲ. ಇದು ಎಂಟೈರ್ಲಿ ಆಪರೇಟೆಡ್ ಆನ್ ಆನ್ಲೈನ್. ಓಕೆ. ಸೊ ಯೂನಿಕಾರ್ನ್ ಕಂಪನಿ ಅಂದರೆ ಏನು? ಫಸ್ಟ್ ಆಫ್ ಆಲ್, ಯೂನಿಕಾರ್ನ್ ಕಂಪನಿ ಅಂದರೆ ಈ ಕಂಪನಿಯ ಟೋಟಲ್ ವ್ಯಾಲ್ಯೂ, ಈ ಕಂಪನಿ ಮಾರಕ್ಕೆ ಹೋದರೆ ನಮಗೆ $1 ಬಿಲಿಯನ್ ಜಾಸ್ತಿ ಬರುತ್ತೆ. ಸೊ $1 ಬಿಲಿಯನ್ ಯಾವ ಕಂಪನಿದು ವ್ಯಾಲ್ಯೂಯೇಷನ್ ಇದೆ, ಆ ಕಂಪನಿಗೆ ಯೂನಿಕಾರ್ನ್ ಅಂತ ಕರಿತೀವಿ, ಯೂನಿಕಾರ್ನ್ ಕಂಪನಿ ಅಂತ ಕರಿತೀವಿ ನಾವು. ಸೊ ಈ ಥರ 100ನೇ ನಂಬರ್ ತುಂಬ ಇಂಪಾರ್ಟೆಂಟ್ ಅಲ್ಲ. ಸೊ ಹಾಗಾಗಿ ಈ ಕ್ವಶನ್ ಬಂದಿದೆ ನಿಯೋ ಬ್ಯಾಂಕಿಂಗ್ ಓಪನ್. ಇದು ಇಂಡಿಯನ್ ರುಪೀಸ್ಗೆ ಕನ್ವರ್ಟ್ ಮಾಡಿದರೆ 7500 crore ಆಗುತ್ತೆ. ಯಾವ ಕಂಪನಿ 7500 ಕೋಟಿ ರೂಪಾಯಿಗಿಂತಲೂ ಜಾಸ್ತಿ ಬೆಲೆ ಬಾಳುವಂಥದ್ದಿದೆ, ಅದಕ್ಕೆ ಯೂನಿಕಾರ್ನ್ ಅಂತ ಕರಿತೀವಿ. ನೆಕ್ಸ್ಟು, ಕರ್ನಾಟಕವು ಯಾವ ಸಂಸ್ಥೆಯ ನೆರವಿನೊಂದಿಗೆ ರಿವಾರ್ಡ್ ಯೋಜನೆಯನ್ನು ಜಾರಿಗೊಳಿಸಿದೆ? ರಿವಾರ್ಡ್ ಯೋಜನೆ, ಫಸ್ಟ್ ಆಫ್ ಆಲ್ ನಾವು ರಿವಾರ್ಡ್ ಯೋಜನೆ ಅಂದರೆ ಏನು ಅಂಥೇಳಿ ತಿಳ್ಕೊಳ್ಳೋಣ. ನೋಡಿರಿ, ಇದು ಆನ್ಸರು ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್, ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ, ಒಡಿಶಾ ಗೌರ್ಮೆಂಟ್ ಆಫ್ ಒಡಿಶಾ ಮತ್ತು ವರ್ಲ್ಡ್ ಬ್ಯಾಂಕು, ಇವು 4 ಸೇರಿಬಿಟ್ಟು ರಿವಾರ್ಡ್ ಯೋಜನೆಯನ್ನು ಜಾರಿ ಮಾಡಿದ್ದೇವೆ. ರಿವಾರ್ಡ್ ಯೋಜನೆ ಅಂದರೆ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಮಾಡೋದು. ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಅಂದರೆ ನನಗೆ ಕನ್ನಡದಲ್ಲಿ ಗೊತ್ತಿಲ್ಲ. ಸೊ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ ಅಂದರೆ ನೀರಿನ ಕ್ವಾಲಿಟಿಯನ್ನು ಸಂರಕ್ಷಣೆ ಮಾಡೋದು. ನೀರಿನ ಕ್ವಾಲಿಟಿನ ಸಂರಕ್ಷಣೆ ಮಾಡೋದ್ರಿಂದ ಏನಾಗುತ್ತೆ? ಸೊ ನೀರಿನ ಕ್ವಾಲಿಟಿಯನ್ನು ಸಂರಕ್ಷಣೆ ಮಾಡಿಬಿಟ್ಟು ಆ ನೀರಿನ ಸ್ಟೋರೇಜನ್ನು ಜಾಸ್ತಿ ಮಾಡೋದು. ಇದರಿಂದ ಏನಾಯಿತು? ಸೊ ರೀಸೆಂಟ್ ಆಗಿರೋ ಒಂದು ಎಸ್ಟಿಮೇಷನ್ ಪ್ರಕಾರ 2030 ಆದಮೇಲೆ ಇಂಡಿಯಾದ ಪಾಪ್ಯುಲೇಷನು 1.5 ಬಿಲಿಯನ್ ಹೋಗುತ್ತೆ ಅಂಥೇಳಿ ಎಸ್ಟಿಮೇಟ್ ಮಾಡಿದ್ದಾರೆ, 150 ಕೋಟಿ. ಸೊ ಈ 150 ಕೋಟಿಗೆ ನೀವು ಫುಡ್ ಸೆಕ್ಯೂರಿಟಿ ಪ್ರೊವೈಡ್ ಮಾಡಬೇಕಂದ್ರೆ, ಅವರಿಗೆಲ್ಲರಿಗೂ ಆಹಾರ ತಲುಪಬೇಕಂದ್ರೆ ನಾವೇನು ಮಾಡಬೇಕು?
ಅಗ್ರಿಕಲ್ಚರಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡಬೇಕು, ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು. ಇಲ್ಲಾಂದರೆ ಸಾಧ್ಯನೇ ಆಗೋದಿಲ್ಲ ಅಷ್ಟು ಜನಕ್ಕೆ ಆಹಾರ ಅವೈಲೇಬಲ್ ಮಾಡೋಕ್ಕೆ. ಸೊ ಹಾಗಾಗಿ ಇದು ಯಾವಾಗ ಸಾಧ್ಯ? ಅಗ್ರಿಕಲ್ಚರಲ್ ಆ್ಯಕ್ಟಿವಿಟೀಸು ಇಲ್ಲಿ ಪ್ರಾಪರ್ ಇರಿಗೇಷನ್ ಇದ್ದಾಗ, ನೀರಾವರಿ ಇದ್ದಾಗ ಮಾತ್ರ ಸಾಧ್ಯ. ಸೊ ಇದಕ್ಕಾಗಿ ನೀರನ್ನು ಸಂರಕ್ಷಣೆ ಮಾಡೋದು, ನೀರಿನ ಕ್ವಾಲಿಟಿಯನ್ನು ಜಾಸ್ತಿ ಮಾಡಲು ರಿವಾರ್ಡ್ ಯೋಜನೆಯನ್ನು ಜಾರಿ ಮಾಡಲಾಗಿದೆ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಇಂಡಿಯಾದು ಪಾಪ್ಯುಲೇಷನ್ ಪರ್ಸೆಂಟೇಜ್ ಇನ್ ದ ವರ್ಲ್ಡ್ ಈಸ್ 18%, ಬಟ್ ಫ್ರೆಶ್ ವಾಟರಲ್ಲಿ ವಿಶ್ವದ ಬರೀ 4% ಫ್ರೆಶ್ ವಾಟರ್ ಮಾತ್ರ ಭಾರತದಲ್ಲಿದೆ. ಸೊ ಹಾಗಾಗಿ ನೀರಿನ ಸಂರಕ್ಷಣೆ ಮಾಡೋದು, ನೀರಿನ ಕ್ವಾಲಿಟಿ ಜಾಸ್ತಿ ಮಾಡೋದು ಅತಿ ಹೆಚ್ಚು ಇಂಪಾರ್ಟೆಂಟು. ಇದರಿಂದ ಏನಾಗುತ್ತೆ? ಅಗ್ರಿಕಲ್ಚರಲ್ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆಗಿಬಿಟ್ಟು ಏನಾಯಿತು? ಫಾರ್ಮರ್ ಇನ್ಕಮ್ ಕೂಡ ಜಾಸ್ತಿ ಆಯಿತು, ಬೇರೆಯವರಿಗೆಲ್ಲ ಫುಡ್ ಸೆಕ್ಯೂರಿಟಿ ಕೂಡ ಸಿಕ್ತು. ಇದು ಮೇನ್ ಇಂಪಾರ್ಟೆಂಟು ರಿವಾರ್ಡ್ ಯೋಜನೆದು. ಸೊ ಇದಕ್ಕೆ ಹೆಲ್ಪ್ ಮಾಡಿದ್ರು ಯಾರು? ವಿಶ್ವ ಬ್ಯಾಂಕ್. ನೆಕ್ಸ್ಟು, ಶುಕ್ರ ಗ್ರಹಕ್ಕೆ ಇಸ್ರೋ ಕಳುಹಿಸುತ್ತಿರುವ ಬಾಹ್ಯಾಕಾಶ ನೌಕೆಯ ಹೆಸರೇನು? ಇದು ರೈಟ್ ಆನ್ಸರು ಶುಕ್ರಯಾನ 1, ಶುಕ್ರ 1, ವೆರಿಟಾಸ್, ವೆನಿರಾ ಡಿ. ಇದು ರೈಟ್ ಆನ್ಸರ್ ಬಂದುಬಿಟ್ಟು ಶುಕ್ರಯಾನ 1. ಸೊ ಇದು ವೆರಿಟಾಸು ನಾಸಾದವರು ಕಳಿಸ್ತಿರೋಂಥ ಮಿಷನು ಶುಕ್ರ ಗ್ರಹಕ್ಕೆ. ಓಕೆ, ನೆಕ್ಸ್ಟ್, ಮೌಂಟ್ ಎವರೆಸ್ಟನ್ನು ಅತಿ ಹೆಚ್ಚು ಬಾರಿ ಏರಿ ದಾಖಲೆ ಮಾಡಿದ ಪರ್ವತಾರೋಹಿ ಯಾರು? ಕಾಮಿ ರೀಟಾ ಶೆರ್ಪಾ, ರೈಟ್ ಆನ್ಸರು. ಸೊ ಇವರು 26 ಟೈಮ್ಸನ್ನು ಈ ಸಮಿಟನ್ನು ಕ್ಲೈಮ್ ಮಾಡಿದ್ದಾರೆ. ಯಾರು? ಕಾಮಿ ರೀಟಾ ಶೆರ್ಪಾ. ಸೊ ಎಡ್ಮಂಡ್ ಹಿಲ್ರಿ ಯಾಕೆ ತೊಗೊಂಡಿದ್ದೆ ನನ್ನ ಹೆಸರು ಅಂದರೆ, ಎಡ್ಮಂಡ್ ಹಿಲ್ರಿ ಮತ್ತು ತೇನ್ಸಿಂಗ್ 1953ರಲ್ಲಿ ಮೌಂಟ್ ಎವರೆಸ್ಟನ್ನು ಏರಿದಂಥ ಪ್ರಥಮ ವ್ಯಕ್ತಿಗಳು ಇವರಿಬ್ಬರು. ಪ್ರಿಯಾಂಕಾ ಮೋಹಿತೆ ಇವರು ಕೂಡ ಇಂಡಿಯನ್ ಕ್ಲೈಂಬರ್. ನೆಕ್ಸ್ಟು, 8000 ಮೀಟರ್ಗಿಂತಲೂ ಅತಿ ಹೆಚ್ಚು ಎತ್ತರವಿರುವ 5 ಶಿಖರಗಳನ್ನು ಏರಿದ ಮೊದಲ ಭಾರತೀಯ ಮಹಿಳೆ. ಸೊ ನಾನು ಇವಾಗಲೇ ಹೇಳಿದೆ ಲಾಸ್ಟ್ ಕ್ವಶನಲ್ಲಿ, ಅವರು ಪ್ರಿಯಾಂಕಾ ಮೋಹಿತೆ. ಸೊ ಎಕ್ಸಾಮಲ್ಲಿ ಒಂದು ಸರ್ತಿ ಇವರು ಯಾವ ರಾಜ್ಯದಿಂದ ಇದ್ದಾರೆ ಅಂತ ಹೇಳ್ಬಿಟ್ಟು ಕೇಳಿದರು. ಇವರು ಮಹಾರಾಷ್ಟ್ರದ ಸತಾರಾ. ಇದು ಕೂಡ ನೆನ್ಪಿಡಿ, ಮಹಾರಾಷ್ಟ್ರದ ಸತಾರಾ. ಸೊ ಅರುಣಿಮಾ ಸಿನ್ಹಾ ಯಾರು? ಅರುಣಿಮಾ ಸಿನ್ಹಾ ಇವರು ಮೌಂಟ್ ಎವರೆಸ್ಟ್ ಏರಿದ ಜಗತ್ತಿನ ಮತ್ತು ಭಾರತ ಮೊದಲ ವಿಕಲಚೇತನ ಮಹಿಳೆ, ಹ್ಯಾಂಡಿಕ್ಯಾಪ್ಡ್ ವಿಕಲಚೇತನ ಮಹಿಳೆ ಅರುಣಿಮಾ ಸಿನ್ಹಾ. ನೆಕ್ಸ್ಟು, ರಾಷ್ಟ್ರೀಯ ಕೌಟುಂಬಿಕ ಆರೋಗ್ಯ ಸಮೀಕ್ಷೆಯ ವರದಿ ಪ್ರಕಾರ 5th ವರದಿ ಬಂತು ಇತ್ತೀಚೆಗೆ. ಅದರ ಪ್ರಕಾರ ಸ್ತ್ರೀಯರಲ್ಲಿ ಫಲವಂತಿಕೆ ಪ್ರಮಾಣ ಎಷ್ಟಿದೆ? ಇದು ಬಹಳಷ್ಟು ಇಂಪಾರ್ಟೆಂಟ್ ಕ್ವಶನ್ ಅನಿಸ್ತು ನನಗೆ. ಇದು ನೆನ್ಪಿಡ್ಬೇಕು ನೀವು. ಸೊ ಇದರ ಪ್ರಕಾರ ಫಲವಂತಿಕೆ ಪ್ರಮಾಣ, ಸೊ ಆನ್ಸರು 2. ಮೊದಲೆಷ್ಟು 2.2 ಇತ್ತು 4th ರಿಪೋರ್ಟಲ್ಲಿ. ಈ ಬಂದಿರೋ 5th ರಿಪೋರ್ಟಲ್ಲಿ 2 ಇದೆ. ಇದು ಅಂದರೆ ಒಂದು ಹೆಣ್ಣು ಮಗಳು 2 ಮಕ್ಕಳನ್ನು ಪ್ರೊಡ್ಯೂಸ್ ಮಾಡಬಹುದು ಅಷ್ಟೇ. ಸೊ ಇದರಲ್ಲಿ ಏನೆಲ್ಲ ಈ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆಯಲ್ಲಿ ಏನೆಲ್ಲ ಕನ್ಸಿಡರ್ ಮಾಡ್ತಾರೆ ನೋಡೋಣ. ಇದು ಫಸ್ಟ್ ರಿಲೀಸ್ ಆಗಿದ್ದ ರಿಪೋರ್ಟು 91, 92 ಅಲ್ಲಿ ರಿಪೋರ್ಟ್ ಆಗಿತ್ತು. ಸೊ ಇದು ರಿಪೋರ್ಟ್ ಬಂದಿರೋದು 5th ರಿಪೋರ್ಟು. ಈ ರಿಪೋರ್ಟಲ್ಲಿ ಏನೆಲ್ಲ ಚೆಕ್ ಮಾಡ್ತಾರೆ ಅಂದರೆ, ಚೈಲ್ಡ್ ಮಾರ್ಟ್ಯಾಲಿಟಿ, ಆಮೇಲೆ ತಾಯಿ ಮರಣ ಕೂಡ ಚೆಕ್ ಮಾಡ್ತಾರೆ. ಇಲ್ಲಿ ಮ್ಯಾಟರ್ನಲ್ ಮಾರ್ಟ್ಯಾಲಿಟಿ ರೇಟ್ ಎಷ್ಟಿದೆ, ಚೈಲ್ಡ್ ಹೆಲ್ತ್ ಯಾವ ಥರ ಇದೆ, ಅದಾದಮೇಲೆ ಫರ್ಟಿಲಿಟಿ, ಹೆಣ್ಣು ಮಕ್ಕಳ ಫರ್ಟಿಲಿಟಿ ಎಷ್ಟಿದೆ, ಫ್ಯಾಮಿಲಿ, ಇವುಗಳೆಲ್ಲ ಐಡೆಂಟಿಫೈ ಮಾಡೋದ್ರಿಂದ ಗೌರ್ಮೆಂಟಿಗೆ ಏನು ಗೊತ್ತಾಗುತ್ತೆ. ಆಮೇಲೆ ಡಯಾಬಿಟೀಸ್ ಕೂಡ ಚೆಕ್ ಮಾಡ್ತಾರೆ. ಇಲ್ಲಿ ಮನೇಲಿ ಎಷ್ಟು ಡಯಾಬಿಟೀಸ್ ಇದೆ ಅದು ಕೂಡ ಚೆಕ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಗೌರ್ಮೆಂಟ್ಗೆ ಒಂದು ಐಡಿಯಾ ಬರುತ್ತೆ ಯಾವ ಜನರು ಯಾವ ಡಿಸೀಸಿಂದ ಬಳಲ್ತಾ ಇದ್ದಾರೆ. ಮತ್ತು ಫ್ಯಾಮಿಲಿ ಪ್ಲ್ಯಾನಿಂಗ್ ಸ್ಕೀಮ್ಗಳನ್ನು ಲಾಂಚ್ ಮಾಡೋಕ್ಕೆ ಇದರಿಂದ ಗೌರ್ಮೆಂಟಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಗೌರ್ಮೆಂಟ್ ಇವುಗಳ ಬಗ್ಗೆ ಎಲ್ಲ ಡೇಟಾ ಕಲೆಕ್ಟ್ ಮಾಡುತ್ತೆ. ನೆಕ್ಸ್ಟು, 2022ನೇ ಸಾಲಿನ ಪುಲಿಟ್ಜರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಇವರು ಇಂಡಿಯನ್ ಜರ್ನಲಿಸ್ಟು ಡ್ಯಾನಿಸ್ ಸಿದ್ದಿಕಿ. ಮೇಘನಾ ರಾಜಗೋಪಾಲನ್ ಇವರಿಗೆ ಲಾಸ್ಟ್ ಟೈಮ್ ಸಿಕ್ಕಿತ್ತು 21ನಲ್ಲಿ, ಈ ಸರ್ತಿ ಸಿಕ್ಕಿದ್ದು 22ಅಲ್ಲಿ ಡ್ಯಾನಿಸ್ ಸಿದ್ದಿಕಿ. ಸೊ ಪುಲಿಟ್ಜರ್ ಪ್ರೈಸ್ ಯಾರು ಕೊಡ್ತಾರೆ? ಪುಲಿಟ್ಜರ್ ಪ್ರೈಸು ಕೊಲಂಬಿಯಾ ಯೂನಿವರ್ಸಿಟಿಯವರು ಕೊಡ್ತಾರೆ, US ನ ಕೊಲಂಬಿಯಾ ಯೂನಿವರ್ಸಿಟಿ. ಇದು ಯಾರು ನೆನಪಿಗೆ ಕೊಡ್ತಾರೆ ಅಂದರೆ, ಜೋಸೆಫ್ ಪುಲಿಟ್ಜರ್ ಅನ್ನೋ ವ್ಯಕ್ತಿ ಅಮೆರಿಕದ ವ್ಯಕ್ತಿ. ಇವರು ಜರ್ನಲಿಸ್ಟ್ ಇದ್ದರು, ಫೇಮಸ್ ಜರ್ನಲಿಸ್ಟ್. ಇವರು ಸಾಯೋಕ್ಕೂ ಮುಂಚೆ 1915, 1917ರಲ್ಲಿ ಒಂದು ವಿಲ್ ಬರೆದಿಟ್ಟು, ಆ ವಿಲ್ಲಲ್ಲಿ ಇವ್ರದ್ದು ಪ್ರಾಪರ್ಟಿ ಎಲ್ಲ ಡೊನೇಟ್ ಮಾಡಿ ಕೊಲಂಬಿಯಾ ಯೂನಿವರ್ಸಿಟಿಗೆ ಹೇಳಿದರು, ಯಾವುದೇ ವ್ಯಕ್ತಿ ಜರ್ನಲಿಸಮ್ ಫೀಲ್ಡಲ್ಲಿ ಅತಿ ಹೆಚ್ಚು ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರಿಗೆ ಈ ಪ್ರಶಸ್ತಿಯನ್ನು ಕೊಡಬೇಕಂತ ಹೇಳಿದರು ಜೋಸೆಫ್ ಪುಲಿಟ್ಜರ್ ಅವರು. ಸೊ ಅವ್ರ ನೆನಪಿಗಾಗಿ ಪ್ರತಿ ವರ್ಷ ಜರ್ನಲಿಸಮಲ್ಲಿ ಅತಿ ಹೆಚ್ಚು ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಕೊಡ್ತಾರೆ. ಇದರಲ್ಲಿ 21 ಕ್ಯಾಟಗರೀಸ್ ಇದ್ದಾವೆ ಟೋಟಲಿ. ಇಂಟರ್ನ್ಯಾಷನಲ್ ಲೆವೆಲು, ನ್ಯಾಷನಲ್ ಲೆವೆಲಲ್ಲಿ ಯಾರು ಚೆನ್ನಾಗಿ ಕೆಲಸ ಮಾಡಿದರೆ, ಲೋಕಲ್ ಲೆವೆಲಲ್ಲಿ. ಬಟ್ ಇದೆಲ್ಲ ನೆನ್ಪಿಡೋ ಅವಶ್ಯಕತೆ ಇಲ್ಲ. ಜಸ್ಟ್ 22ನೇ ಸಾಲಿನ ಪುಲಿಟ್ಜರ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂದರೆ ಡ್ಯಾನಿಸ್ ಸಿದ್ದಿಕಿ.
2022ನೇ ಸಾಲಿನ ಪಿಂಕ್ ಲೇಡಿ ಫುಡ್ ಫೋಟೋಗ್ರಾಫರ್ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ? ಫುಡ್ ಫೋಟೋಗ್ರಫಿ ಪ್ರಶಸ್ತಿ ಅಂದರೆ ಇದು ಜಸ್ಟ್ ಮೀನಿಂಗು ಯಾವುದೇ ಒಂದು ಫುಡ್ ಐಟಮ್ ಬಗ್ಗೆ ಫೋಟೋವನ್ನು ಕ್ಲಿಕ್ ಮಾಡಿಬಿಟ್ಟು ಅದನ್ನು ಆ ಫುಡ್ ಪ್ರಾಡಕ್ಟ್ ಬಗ್ಗೆ ಇತರರಿಗೆ ತಿಳಿಸುವುದೇ ಇದರ ಉದ್ದೇಶ. ಸೊ ಇದು ಯಾರಿಗೆ ಸಿಕ್ತಂದರೆ ದೇವದತ್ ಚಕ್ರವರ್ತಿ. ಇದು ಕಾಶ್ಮೀರಲ್ಲಿ ಒಬ್ಬ ವ್ಯಕ್ತಿ ಏನೋ ಕಬಾಬನ್ನು ಮಾಡ್ತಾಯಿದ್ರು. ಆ ಕಬಾಬ್ ಮಾಡ್ತಾ ಇರಬೇಕಾದ್ರೆ ಹೊಗೆಯಿಂದ ಆ ವ್ಯಕ್ತಿ ಕೂಡ ಕಬಾಬ್ ಥರನೇ ಕಾಣಿಸ್ತಾ ಇದ್ದ. ಸೊ ಆ ಫೋಟೋ ನನ್ನ ಹತ್ರ ಇಲ್ಲ, ನೀವು ಗೂಗಲ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಇದರಲ್ಲೇನು ಎಕ್ಸ್ಪ್ಲನೇಷನ್ ಇಲ್ಲ. ಪಿಂಕ್ ಲೇಡಿ ಫೋಟೋಗ್ರಾಫರ್ ಪ್ರಶಸ್ತಿ ದೇವದತ್ ಚಕ್ರವರ್ತಿ. ಕರ್ನಾಟಕದಲ್ಲಿ ಮೊದಲ ತೇಲುವ ಸೇತುವೆ ಯೋಜನೆ ಎಲ್ಲಿ ನಿರ್ಮಿಸಲಾಗಿದೆ? ತೇಲುವ ಸೇತುವೆ ಯೋಜನೆ ಉಡುಪಿಯ ಮಲ್ಪೆ ಬೀಚಲ್ಲಿ ನಿರ್ಮಿಸಲಾಗಿದೆ. ತೇಲುವ ಸೇತುವೆ ಅಂದರೆ ಈ ಕಡೆನೂ ಬ್ರಿಡ್ಜ್ ಇರುತ್ತೆ, ಈ ಕಡೆ ನೀರಿರುತ್ತೆ, ಈ ಕಡೆ ನೀರಿರುತ್ತೆ. ಈ ನೀರಿನ ಮೇಲೇನೆ ಒಂದು ಬ್ರಿಡ್ಜ್ ಕಟ್ತಾರೆ. ಈ ಬ್ರಿಡ್ಜ್ ಕನ್ಸ್ಟ್ರಕ್ಷನು ಯಾವುದೇ ಸಿಮೆಂಟ್ ಅಥವಾ ಏನು ಕಾಂಕ್ರೀಟಿಂದ ಕನ್ಸ್ಟ್ರಕ್ಷನ್ ಮಾಡಿರೋದಿಲ್ಲ. ಇಲ್ಲೊಂದು ಪ್ಲಾಸ್ಟಿಕ್ ಟೈಪ್ ಒಂದು ಫುಟ್ ವಾಕ್ ಹಾಕ್ತಾರೆ. ಇದರ ಮೇಲೆ ನಡ್ಕೊಂಡು ಹೋಗಬೇಕಾದ್ರೆ ಇಲ್ಲಿ ಇನ್ ಕೇಸ್ ಏನಾದರೂ ನೀರಿನ ಮಟ್ಟ ಜಾಸ್ತಿ ಆಯ್ತಂದರೆ ಇದು ಕೂಡ ಮೇಲೆ ಹೋಗುತ್ತೆ. ಈ ಥರ ನಿಮಗೆ ಒಂದು ಕಂಪ್ಲೀಟಾಗಿ ನೀರಿನ ಮೇಲೇ ನಡೆದಂತಹ ಫೀಲ್ ಆಗುತ್ತೆ. ಸೊ ಅದು ತೇಲುವ ಸೇತುವೆ ಯೋಜನೆ. ಇನ್ಫ್ಯಾಕ್ಟ್ ಇದು ಇನಾಗ್ರೇಟ್ ಆದಮೇಲೆ 2-3 ದಿವಸಕ್ಕೇನೋ ಕೊಲ್ಯಾಪ್ಸ್ ಆಗೋಯ್ತು. ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ನಾನು ತೋರಿಸ್ತೀನಿ ಒಂದು ಸೆಕೆಂಡು. ಸೊ ಇಲ್ಲಿದೆ ನೋಡಿ, ಈ ಥರ ಇವರು ಕನ್ಸ್ಟ್ರಕ್ಷನ್ ಮಾಡಿದರು ಫುಲ್ ಈ ಥರ. ಬಟ್ ಮಳೆ ಬಂದೇನಾಯಿತು, ಸಾರಿ ಹೈ ಟೈಡ್ಸ್ ಬಂದುಬಿಟ್ಟು ಏನಾಯಿತು, ವೇವ್ಸ್ದು ಇದು ಬ್ರೇಕ್ ಆಯಿತು, ಕೊಲ್ಯಾಪ್ಸ್ ಆಯಿತು. 2022ರ ವಿಶ್ವ ಆಹಾರ ಪ್ರಶಸ್ತಿ ಪುರಸ್ಕೃತರು ಯಾರು? ಸೊ ರೈಟ್ ಆನ್ಸರು ಸಿಂಥಿಯಾ ರೋಸೆನ್ವಿಂಗ್. ಇದು ದ ಪ್ರೊನೌನ್ಸಿಯೇಷನ್ ಈಸ್ ಲೆಫ್ಟ್ ಯು. ಸಿಂಥಿಯಾ ರೋಸೆನ್ವಿಂಗ್. ಇವ್ರು ಏನು ಮಾಡಿರ್ತಾರೆ, ಯಾಕೆ ಕೊಡ್ತಾರೆ ಇವರಿಗೆ? ಕೊಡೋರು ಯಾರು? ವರ್ಲ್ಡ್ ಫುಡ್ ಪ್ರೈಸ್ ಫೌಂಡೇಶನ್. ಸೊ ಕೊಡೋರು ವರ್ಲ್ಡ್ ಫುಡ್ ಪ್ರೈಸ್ ಫೌಂಡೇಶನು. ಯಾಕೆ ಕೊಡ್ತಾರೆ ಅಂತ ನೋಡೋಣ. ಸೊ ಈ ವ್ಯಕ್ತಿ ಏನು ಮಾಡ್ತಾರೆ, ಯಾರು? ಸಿಂಥಿಯಾ ರೋಸೆನ್ವಿಗ್. ಇನ್ಫ್ಯಾಕ್ಟ್ ಲೇಡಿ ಇವರು ಏನು ಮಾಡಿದರು, ಯಾವುದೇ ಒಂದು ನ್ಯೂಟ್ರಿಷನಲ್ ಫುಡ್ ಬಗ್ಗೆ ಸ್ಟಡಿ ಮಾಡ್ತಾರೆ. ಅಲ್ಲಿರುವಂಥ ಫುಡ್ ಪ್ರಾಡಕ್ಟಲ್ಲಿರುವಂಥ ಪೌಷ್ಟಿಕಾಂಶಗಳ ಬಗ್ಗೆ ಸ್ಟಡಿ ಮಾಡಿಬಿಟ್ಟು ಅದರಲ್ಲಿ ಪೌಷ್ಟಿಕಾಂಶ ಇನ್ನೂ ಜಾಸ್ತಿ ಆಗೋ ಹಾಗೆ ವರ್ಕ್ ಮಾಡ್ತಾರೆ. ಫೈನಲಿ ಆ ಪ್ರಾಡಕ್ಟು ಅತಿ ಕಡಿಮೆ ದರದಲ್ಲಿ ಎಲ್ಲ ಜನರಿಗೂ ಅವೈಲೇಬಲ್ ಆಗೋ ಥರ ಕೆಲಸ ಮಾಡ್ತಾರೆ. ಯಾರು? ಇವರು ಸಿಂಥಿಯಾ ರೋಸೆನ್ವಿಂಗ್. ಹಾಗಾಗಿ ಇವರ ಈ ಕೆಲಸವನ್ನು ಗುರುತಿಸಿ ಗೌರ್ಮೆಂಟ್ ಏನು ಮಾಡ್ತು, ಸೊ ವಿಶ್ವ ಆಹಾರ ಪ್ರಶಸ್ತಿ ಕೊಡ್ತು. ಯಾವುದು? ಯುನೈಟೆಡ್ ನೇಷನ್ ವರ್ಲ್ಡ್ ಫುಡ್ ಪ್ರೈಸ್ ಫೌಂಡೇಶನ್. ಓಕೆ. ಸೊ ಯಾವಾಗ ಕೊಡುತ್ತೆ? ಅಕ್ಟೋಬರ್ 16 ಅಂದು. ಯಾಕಂದರೆ ಅವತ್ತು ಯುನೈಟೆಡ್ ನೇಷನ್ ವರ್ಲ್ಡ್ ಫುಡ್ ಡೇ. ಸೊ ಹಾಗಾಗಿ ಅಕ್ಟೋಬರ್ 16 ದಿವಸ ಈ ಅವಾರ್ಡನ್ನು ಕೊಡ್ತಾರೆ. ಇದಕ್ಕೆ ಏನಂತ ಕರೀತಾರೆ ಅಂದರೆ ನೋಬೆಲ್ ಪ್ರೈಸ್ ಫಾರ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಅಂತ ಕೂಡ ಕರೀತಾರೆ ಇದಕ್ಕೆ. ಇದು ಕೂಡ ನೆನ್ಪಿಡಿ. ನೆಕ್ಸ್ಟು, ಮಿಷನ್ ಸಾಗರ್ ಅಡಿ ಭಾರತದ INS ಗೆರಿಯಾಲ್ ಮೂಲಕ ಯಾವ ದೇಶಕ್ಕೆ ವೈದ್ಯಕೀಯ ನೆರವನ್ನು ಒದಗಿಸಲಾಗಿದೆ? ಸೊ ರೈಟ್ ಆನ್ಸರು ಶ್ರೀಲಂಕಾ. INS ಅಂದರೆ ಇಂಡಿಯನ್ ನೇವಲ್ ಶಿಪ್ ಹೆಸರಿದು, ಗೆರಿಯಾಲ್. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಶ್ರೀಲಂಕಾ ಒಂದು ಪೊಲಿಟಿಕಲ್ ಟರ್ಮಾಯಿಲ್ ಮೂಲಕ ಸಾಗ್ತಾ ಇದೆ. ಇಟ್ಸ್ ಗೋಯಿಂಗ್ ಥ್ರೂ ಎ ಪೊಲಿಟಿಕಲ್ ಟರ್ಮಾಯಿಲ್. ಅತಿ ಹೆಚ್ಚು ಪೊಲಿಟಿಕಲ್ ಕ್ರೈಸಿಸ್ ನಡೀತಾ ಇದೆ. ಅಲ್ಲಿರುವಂಥ ಪ್ರೆಸಿಡೆಂಟ್ ಇದ್ದರು ಗೋಟಬಾಯ ರಾಜಪಕ್ಷ, ಅವರು ಕೂಡ ರಿಸೈನ್ ಮಾಡಿದರು. ಪ್ರೈಮ್ ಮಿನಿಸ್ಟರ್ ಕೂಡ ಹೋದರು, ರಣಿಲ್ ವಿಕ್ರಮಸಿಂಘೆ. ಸೊ ಒಂದು ಕಾಲದಲ್ಲಿ ಪ್ರೆಸಿಡೆಂಟ್ ಗೋಟಬಾಯ ರಾಜಪಕ್ಷ ಅಂದ್ರೇ ಇವರಿಗೆ ಮಾತಾಡೋಕ್ಕೆ ಪೊಲಿಟಿಷಿಯನ್ಸ್ ಕೂಡ ಹೆದರ್ತಾಯಿದ್ರು. ಅಂತಹ ವ್ಯಕ್ತಿಯನ್ನು ಜನರು ಗೌರ್ಮೆಂಟಿಂದ ಕಿತ್ತಾಕ್ಬಿಟ್ಟು ದೇಶದಿಂದ ಓಡಿಸಿದ್ರು. ಯಾರಿಗೆ? ಗೋಟಬಾಯ ರಾಜಪಕ್ಷಗೆ. ಸೊ ಇವಾಗ ಅಲ್ಲಿರುವಂಥ ಪ್ರೆಸಿಡೆಂಟ್ ಯಾರು? ರಣಿಲ್ ವಿಕ್ರಮಸಿಂಘೆ. ಸೊ ಈ ಥರ ಕ್ರೈಸಿಸ್ ನಡೀತಾ ಇರಬೇಕಾದ್ರೆ ಅವರಿಗೆ ದೇ ರ್ಯಾನ್ ಔಟ್ ಆಫ್ ಫ್ಯೂಲ್ ಆಲ್ಸೋ. ಅಂದರೆ ಅವ್ರಿಗೆ ಅಲ್ಲಿ ಪೆಟ್ರೋಲ್ ಕೂಡ ಖಾಲಿಯಾಗಿತ್ತು. ಒಂದು ವಾರ ಹಾಗೆ ಪೆಟ್ರೋಲ್ ಕೂಡ ಖಾಲಿಯಾಗಿತ್ತು ಸ್ಟೇಷನ್ಸಲ್ಲಿ. ಅದಾದಮೇಲೆ ಅವ್ರಿಗೆ ಫಾರಿನ್ ರಿಸರ್ವ್ ಕೂಡ ಕಡಿಮೆ ಆಯಿತು. ಹೀಗಾಗಿ IMF ಹತ್ರ ಹೋಗಿ ಫೈನಲಿ ಬೇಲ್ ಔಟ್ ಪ್ಯಾಕೇಜ್ಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು. ಸೊ ಆ ಸಮಯದಲ್ಲಿ ಅವರಿಗೆ ಹೆಲ್ಪ್ ಮಾಡಲು ಭಾರತ ಗೌರ್ಮೆಂಟ್ ಏನು ಮಾಡ್ತು, ವೈದ್ಯಕೀಯ ನೆರವನ್ನು ಪ್ರೊವೈಡ್ ಮಾಡಲು, ಅಂದರೆ ಮೆಡಿಸಿನ್ಸು, ಆಮೇಲೆ ಎಕ್ವಿಪ್ಮೆಂಟ್ಸು, ಯಾವೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕು ಮೆಡಿಕಲ್ ಫೀಲ್ಡಲ್ಲಿ ಅವೆಲ್ಲ ಪ್ರೊವೈಡ್ ಮಾಡ್ತು. ಇದು ಶ್ರೀಲಂಕಾ ದೇಶ. 2022ರ ವಿಶ್ವ ಪುಸ್ತಕ ರಾಜಧಾನಿಗೆ ಯಾವ ನಗರವನ್ನು ಆಯ್ಕೆ ಮಾಡಲಾಗಿದೆ? ಸೊ ಈ ನಗರ ಬರೋದು ಮೆಕ್ಸಿಕೋದಲ್ಲಿ. ಆ ನಗರದ ಹೆಸರು ಗುಡಾಲ್ಜರಾ, ಮೆಕ್ಸಿಕೋದ ಗುಡಾಲ್ಜರಾ. ಇದು ಕೂಡ ನೆನ್ಪಿಡಬೇಕು, ಈ ನಗರದ ಹೆಸರು ನೆನ್ಪಿಡಿ. ಸೊ ಇವಾಗ ನೋಡೋಣ ನಾವು ಈ ಪುಸ್ತಕ ರಾಜಧಾನಿ ಅಂದರೆ ಏನು, ಇದರ ಕೆಲಸ ಎಕ್ಸಾಕ್ಟ್ಲಿ ಏನು ನೋಡಿರಿ. ಗೌರ್ಮೆಂಟ್ ಏನು ಮಾಡುತ್ತೆ, ಒಂದೊಂದು ಸಿಟಿಯನ್ನು ಬುಕ್ ಕ್ಯಾಪಿಟಲ್ ಅಂತನಾಗಿ ಆಯ್ಕೆ ಮಾಡುತ್ತೆ. ಈ ಬುಕ್ ಕ್ಯಾಪಿಟಲನ್ನು ಆಯ್ಕೆ ಮಾಡಿದಂಥ ಸಿಟಿಯಲ್ಲಿ ಏನು ಮಾಡ್ತಾರೆ,
ಓದುವ ಹವ್ಯಾಸವನ್ನು ಜನರಲ್ಲಿ ಬೆಳೆಸ್ತಾರೆ. ಓದುವ ಹವ್ಯಾಸವನ್ನು ಬೆಳೆಸಿ ಆ ಓದೋದ್ರಿಂದ ಏನೆಲ್ಲ ವ್ಯಾಲ್ಯೂಸ್ ನಮಗೆ ಸಿಗ್ತವೆ, ಬೆನಿಫಿಟ್ ಏನಿದೆ ಅದನ್ನು ಎಲ್ಲ ಏಜಲ್ಲಿ, ಚಿಕ್ಕವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು, ಅಥವಾ ಯೂತ್ ಇರ್ಬೋದು, ಅವ್ರು ಎಲ್ಲ ಏಜ್ ಗ್ರೂಪಲ್ಲಿ ಅದ್ರ ಬಗ್ಗೆ ನಾಲೇಜನ್ನು ಕೊಡ್ತಾರೆ ಅವ್ರಿಗೆ. ಇದರಿಂದ ಏನಾಗುತ್ತೆ, ಓದುವ ಹವ್ಯಾಸ ಬೆಳೆಸಿ ಆ ಹವ್ಯಾಸದಿಂದ ಅದರ ಓದೋದ್ರಿಂದ ಏನೇನು ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ತಿಳಿಸ್ತಾ ಹೋಗ್ತಾರೆ. ಸೊ ಹೀಗಾಗಿ ಪ್ರತಿ ವರ್ಷ ಒಂದು ಕ್ಯಾಪಿಟಲ್ ಸಿಟಿಯನ್ನಾಗಿ ಆಯ್ಕೆ ಮಾಡ್ತಾರೆ. ಈ ಥರ ಮಾಡಿದ್ದು ಮೆಕ್ಸಿಕೋದ ಗುಡಾಲ್ಜೆರಾ. ಇದ್ರ ಕೆಲಸ ಇಷ್ಟೇ. ನೆಕ್ಸ್ಟು, ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಭಾರತವು ಯಾವ ವರ್ಷದಲ್ಲಿ ಪೂರ್ಣಗೊಳಿಸಲು ನಿರ್ಧಾರ ಕೈಗೊಂಡಿದೆ? ರೈಟ್ ಆನ್ಸರು 2030. ಟೋಟಲ್ ಸುಸ್ಥಿರ ಗುರಿಗಳು ಇರೋದು 17. ಇದನ್ನು ಟಾರ್ಗೆಟ್ ಇಯರ್ ಯಾವುದು ಅಚೀವ್ ಮಾಡಲು 2030. ಸೊ ಪಾವರ್ಟಿ ರಿಮೂವಲ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಈ ಥರ ಟೋಟಲ್ 17 ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ ಇದ್ದಾವೆ, ಅದು ನೋಡ್ಕೋಬೇಕು. ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಭಾರತವು 2030ವರೆಗೂ ಕಂಪ್ಲೀಟ್ ಮಾಡಲು ಟಾರ್ಗೆಟ್ ಹಾಕೊಂಡಿದೆ. ಓಕೆ, ಥ್ಯಾಂಕ್ ಯು.